ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವತ್ತಿನ ಈ ವಿಶೇಷವಾದಂತಹ ಕಾರ್ಯಕ್ರಮ ಇಲ್ಲಿ ಬಂದಿರತಕ್ಕಂತಹದ್ದು ಸಾಕ್ಷಾತ್ ಶ್ರೀ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪದಲ್ಲಿ ಬಂದಿದ್ದೀರಲ್ಲ, ಇದಕ್ಕಿನ್ನ ಸೌಭಾಗ್ಯವ? ವಾಸ್ತುಗೃಹದಲ್ಲಿ ಸಮಸ್ಯೆ ಇದ್ರೆ, ದಂಪತಿಗಳ ಮಧ್ಯೆ ವಿರಸವಿದ್ರೆ, ನಿಮ್ಮ ಮನೆ ಮಕ್ಕಳು ವಿದ್ಯಾವಂತರಾಗದಿರಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ರಹಸ್ಯವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಆರ್ಥಿಕ ಸಂಕಷ್ಟಗಳಿಲ್ದಿರ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಮಹಾಲಕ್ಷ್ಮಿ ನೆಲೆ ನಿಲ್ಲಿ ಎಂಬತಕ್ಕಂಥ ಒಂದು ಮಹಾ ಸಂಕಲ್ಪದಿಂದ ಇವತ್ತಿನ ದಿವಸ ಊಡಿ ವಿಜಯಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಶ್ರೀರಾಮ, ಕೋದಂಡರಾಮ, ಜಾನಕಿರಾಮ, ಪಟ್ಟಾಭಿರಾಮ, ರಾಮ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ, ಜಗದಪಿರಾಮ, ಜಾನಕಿರಾಮ, ಪಟ್ಟಾಭಿರಾಮ, ಶ್ರೀರಾಮಚಂದ್ರನ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮನವಮಿಯ ವಿಶೇಷವಾದಂತಹ ಶುಭಾಶಯಗಳನ್ನು ಇಡೀ ನಾಡಿನ ದೇಶದ ಸಮಸ್ತರಿಗೂ ಸಹಿತ ತಿಳಿಸ್ತಾ, ಅದ್ಭುತವಾದಂತಹ ಕಾಯಕ ಜಗದಪಿರಾಮ, ಶ್ರೀರಾಮ, ಜಗದೋದ್ಧಾರ ರಾಮ, ಕಾರುಣ್ಯ ಸಿಂಧು ರಾಮ, ಶ್ರೀರಾಮ ರಾಮ. ಆ ರಾಮನಾಮದಲ್ಲಿರ್ತಕ್ಕಂತಹ ಸಿಹಿ ಅಷ್ಟಿಷ್ಟಲ್ಲ, ಅದು ಬಹಳ ಅದ್ಭುತ. ರಾಮದೇವರನ್ನ ಪ್ರಾರ್ಥನೆ ಮಾಡ್ತಾ, ಸಹಸ್ರಶೀವೃಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವದೋ ವೃತ್ವಾಂ ಅತ್ಯಧಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ವಸ್ಯೇಷಾನಃ ಯದನ್ಹೇನಾತಿರೋಹತಿ ಏತಾವಾನಸ್ಯ ಮಹಿಮಾಂ ಅಧೋಧ್ಯಾಯಾಗುಚ್ಛಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ರುಚಂಧಿವಿ. ಓಂ ಶ್ರೀರಾಮಾಯ ನಮಃ. ಓಂ ಜಗದಪಿರಾಮಾಯ ನಮಃ. ಓಂ ಜಗದೋದ್ಧಾರಕ ರಾಮಾಯ ನಮಃ. ಓಂ ಪಿತೃವಾಕ್ಯ ಪರಿಪಾಲನಾಯ ನಮಃ. ಓಂ ಮಹಾರೂಪಾಯ ನಮಃ. ಸರ್ವಾಕರ್ಷಣೀ ನಮಃ. ಮಂತ್ರಸ್ವರೂಪೇ ನಮಃ. ಓಂ ಶ್ರೀರಾಮಾಯ ನಮಃ. ಜಗದೋದ್ಧಾರಾಯ ನಮಃ. ಕಾರುಣ್ಯಮೂರ್ತೇ ನಮಃ. ಶ್ರೀರಾಮಾಯ ನಮಃ. ರಘುರಾಮಾಯ ನಮಃ. ಜಾನಕಿರಾಮಾಯ ನಮಃ. ಪಟ್ಟಾಭಿರಾಮಾಯ ನಮಃ. ಕೋದಂಡರಾಮಾಯ ನಮಃ. ಶ್ರೀರಾಮಾಯ ನಮಃ. ದಶರಥನಂದನಾಯ ನಮಃ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀರಾಮನವಮಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಶ್ರೀರಾಮನವಮಿ ರಾಮದೇವರ ಅನುಷ್ಠಾನ ಇವತ್ತು ಪ್ರತಿಯೊಬ್ಬ ಯುವಕರಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ರಾಮನಾಮದ ಪಠನೆ, ಅದ್ಭುತವಾದಂತಹ ಅಲಂಕಾರಗಳು, ಎಲ್ಲಿಂದೆಲ್ಲಿ ನೋಡಲು ಸಹಿತ ಕೇಸರಿಮಯ, ಕೇಸರಿಯ ನಂದನ, ಹನುಮನ ಆರಾಧನೆ. ಇವತ್ತು ಶುಭ ಶ್ರೀರಾಮನವಮಿಯ ಈ ಶುಭವಾದಂತಹ ವಿಶೇಷವಾದಂತಹ ದಿನ, ಈ ಒಂದು ಶುಭ ಮುಹೂರ್ತದಲ್ಲಿ ಹನುಮನ ಸಂತೋಷ ಇದೆಯಲ್ಲ, ಅಬ್ಬಾ, ಅದು ಹೇಳುತ್ತೀರದು. ಹನುಮನಿಗಿರ್ತಕ್ಕಂಥ ಸಂತೋಷ, ಹನುಮ ಇವತ್ತು ಆಚರಣೆ ಮಾಡುವಂಥ ರೀತಿ, ಹನುಮನ ಸಾನ್ನಿಧ್ಯಗಳಲ್ಲಿರ್ತಕ್ಕಂಥ ಪೂಜಾ ಅನುಷ್ಠಾನ. ಪ್ರತಿಯೊಂದು ಊರಲ್ಲೂ ಹನುಮನಿದ್ದಾನೆ. ಹನುಮ ಇಲ್ಲದ ಸ್ಥಳವೆಲ್ಲಾದರೂ ಇದೆಯಾ? ಊರು ಕಾಯುವಂಥ ಹನುಮ ಅಂತ ಹೇಳ್ತಾರೆ. ಊರು ಕಾಯುವ ಹನುಮನಿಗಿಲ್ಲ ಸಂತೋಷ, ಅಂದರೆ ಹನುಮನ ಹುಟ್ಟುಹಬ್ಬದಲ್ಲಿ ಸಂತೋಷವಿಲ್ಲ. ಆದರೆ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮನಾಮವನ್ನು, ರಾಮ ಸಂಕೀರ್ತನೆಯನ್ನು ಇವತ್ತಿನ ದಿವಸ ರಾಜ್ಯದೆಲ್ಲೆಡೆ, ರಾಜ್ಯ ದೇಶ ವಿದೇಶಗಳಲ್ಲಿ ಇವತ್ತಿನ ದಿವಸ ರಾಮನಾಮವನ್ನು ಆರಾಧನೆ ಮಾಡುವಾಗ ರಾಮಭಕ್ತನಾದಂಥ ಹನುಮನಿಗಿರ್ತಕ್ಕಂಥದ್ದು ಸಂತೋಷ. ಯಾಕೆಂದರೆ ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ಪ್ರತಿಯೊಬ್ಬ ಯುವಕರು ಸಹಿತ
ಎಲ್ಲರ ಮನೆಯಲ್ಲೂ ಜಾತಿ ಮತ ಭೇದ ಪಂಥಗಳೆಲ್ಲವನ್ನು ಸಹಿತ ಮರೆತು ಎಲ್ಲರೂ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆರಾಧನೆ ಮಾಡತಕ್ಕಂಥ ದಿನ. ಇಂತಹ ಶುಭ ದಿನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ಹೇಳಿ ತಮ್ಮ ತಮ್ಮ ಶಕ್ತಿಯಾನುಸಾರ ಊರಿನ ಪ್ರಮುಖ ಬೀದಿಗಳಲ್ಲಿ, ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಒಂದು ಸಣ್ಣದಾದಂಥ ಒಂದೆರಡು ಬಕೀಟುಗಳು ಇಟ್ಕೊಂಡು ಅದರಲ್ಲಿ ಒಂದಿಷ್ಟು ಹೆಸರುಬೇಳೆ ಪಾನಕವನ್ನು ಮಾಡಿ 10 ಕಡೆ ಹೋಗಿ ನಮಗೆ ಹೆಸರುಬೇಳೆ ಕೊಡಿಸಿ, ನಮಗೆ ಬೆಲ್ಲ ಕೊಡಿಸಿ, ನಮಗೆ ಮೊಸರು ಕೊಡಿಸಿ. ಯಾತಕ್ಕಾಗಿ? ನಮಗಿಷ್ಟು ಹಣ ಕೊಡಿಸಿ ಅಲ್ಲ, ಧಾನ್ಯಗಳನ್ನು ಕೊಡಿಸಿ. ನಾವು ಸಹಿತ ರಾಮನವಮಿಯ ಆಚರಣೆ ಮಾಡ್ತೀವಿ, ಹೆಸರುಬೇಳೆ ಪಾನಕ ಮಾಡ್ತೀವಿ, ರಾಮರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ, ರಾಮರ ಭಜನೆಯನ್ನು ಮಾಡ್ತೀವಿ. ಉತ್ತರ ಕರ್ನಾಟಕ ಹೋಗಿ ಅಲ್ಲಿ ವಿಶೇಷವಾದಂತಹ ರಾಮರ ಆರಾಧನೆ. ಮಂಗಳೂರಿಗೆ ಬನ್ನಿ, ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಅಲ್ಲಿ ವಯಸ್ಸಿನ ತಾರತಮ್ಯವೂ ಇಲ್ಲದಂತಹ ರೀತಿಯಲ್ಲಿ ಭಜನೆ ಮಾಡತಕ್ಕಂಥದ್ದು, ಕುಣಿತಕ್ಕಂಥದ್ದು, ಕುಪ್ಪಳಿಸ್ತಕ್ಕಂಥದ್ದು. ಹಬ್ಬ ಅದು ನೋಡ್ಲಿಕ್ಕೆ 2 ಕಣ್ಗಳ ಸಾಲದು. ಆ ರಾಮದೇವರ ಅನುಗ್ರಹವನ್ನು ಪಡೀಲಿಕ್ಕಾಗಿ ದಶರಥ ನಂದನ ರಘುವೀರ ಸಮರ್ಥ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಆ ರಾಮದೇವರ ಅನುಗ್ರಹ ಪಡೀಲಿಕ್ಕಾಗಿ ಇವತ್ತು ಪ್ರತಿಯೊಬ್ಬರು ಸಹಿತ ಕಾತುರತೆಯಿಂದ ಕಾಯ್ತಾರೆ. ಎಲ್ಲ ದೇವರುಗಳು ಒಂದಾದರೆ ರಾಮರ ಅನುಗ್ರಹವೇ ಒಂದು. ರಾಮ ಪ್ರತ್ಯಕ್ಷವಾಗಿ ರಾಮನ ಚರಿತ್ರೆಯನ್ನು ಎಲ್ಲರೂ ಕಂಡಿದ್ದೇವೆ. ರಾಮ ಭಗವಂತನೇ ಆದರೂ ಸಹಿತ ಈ ಜನಸಮೂಹಕ್ಕೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಮ್ಮ ಮನಸ್ಸು ಗಟ್ಟಿ ಮಾಡ್ಕೊಳ್ಬೇಕಲ್ಲ, ಅದಕ್ಕಾಗಿ ಎಲ್ಲವೂ ಸಹಿತ ರಾಮ ನಡೆಸಿದ್ದಾನೆ, ರಾಮ ನಡೆದಿದ್ದಾನೆ. ರಾಮ ಹುಟ್ಟಿದ್ದು ಅಯೋಧ್ಯ ರಾಜರ ಆಸ್ಥಾನದಲ್ಲಾದರೂ, ರಾಜರ ಕುವರನ ಆದರೂ ಆತ ರಾಜ್ಯದಲ್ಲಿ ಇರ್ತಕ್ಕಂಥ ಸುಖ ಸಂತೋಷಗಳನ್ನು, ಆ ಸಂತೋಷವಾಗಿರ್ತಕ್ಕಂಥ ಕ್ಷಣಗಳನ್ನು ತುಂಬ ಕಡಿಮೆನೇ ನೋಡಿದ. ಇವತ್ತಿನ ದಿವಸ ತಂದೆ ತಾಯಿ ಇಷ್ಟು ಆಸ್ತಿ ಮಾಡಿಟ್ಟುಬಿಟ್ರೆ, ಇಷ್ಟೇ ಆಸ್ತಿ ನೋಡಿ, 4 ಬೆರಳು ಒಂದು ಕಡೆ ಸೇರಿದ್ರೆಷ್ಟೋ ಅಷ್ಟು ಆಸ್ತಿ ಮಾಡಿಬಿಟ್ರೆ ಮಕ್ಕಳನ್ನು ಹಿಡೀಲಿಕ್ಕಾಗೋಲ್ಲ, ಮಕ್ಕಳ ದರ್ಪವನ್ನು ನೋಡಲಿಕ್ಕಾಗೋಲ್ಲ. ನಾನು 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 ಎಂಬತಕ್ಕಂಥ ಮದಮಾತ್ಸರ್ಯದಲ್ಲಿ ತುಂಬಿ ತುಳುಕುವಂತಹ ಇವತ್ತಿನ ಜನಾಂಗವನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಅಪ್ಪನ ಆಸ್ತಿ ಕರಗಿಸಬೇಕು ಅಂತ ಚಿಂತನೆ ಮಾಡ್ತಾರೆ. ಅಪ್ಪ ಆಸ್ತಿ ಮಾಡಿಟ್ರೆ ಓದು ಬೇಡ, ವಿದ್ಯೆ ಬೇಡ, ಅಪ್ಪನ ಆಸ್ತಿ ಇದೆಯಲ್ಲ, ಅಪ್ಪನ ಆಸ್ತಿ ನೋಡ್ಕೊಳ್ಳೋದಕ್ಕೆ ನಾನು ಇದ್ದೀನಲ್ಲ ಅಂತಕ್ಕಂಥ ಪರಿಸ್ಥಿತಿ ಇರುತ್ತೆ. ಆದರೆ ಅಂತಹ ರಾಜ್ಯವನ್ನು ಪಿತೃವಾಕ್ಯ ಪರಿಪಾಲಕನಾದಂಥ ಶ್ರೀರಾಮಚಂದ್ರ ಒಂದು ಮಾತಿಗೆ ರಾಜ್ಯವನ್ನೇ ತೊರೆದು 14 ವರ್ಷ ಕಾಡಿನಂಥ ಪಯಣವನ್ನು ಬೆಳೆಸಿದ್ನಲ್ಲ. ತಂದೆಗೆ ಎದುರು ನಿಂತ್ಕೋಬೋದಾಗಿತ್ತು, ನಾನು ಯಾಕೆ ಹೋಗ್ಬೇಕು ಕಾಡಿಗೆ, ನನಗೆ ಮಾಡಬೇಕು ಪಟ್ಟಾಭಿಷೇಕ, ನಾನು ರಾಜ್ಯವನ್ನು ಆಳಬೇಕಾಗಿದೆ. ಇವತ್ತು ನಾವೆಲ್ಲವೂ ಸಹಿತ ಕಣ್ಣು ಕಟ್ಟುವಂಥ ರೀತಿ ನೋಡ್ತಿದ್ದೀವಿ. ತಂದೆ ಗಟ್ಟಿಯಾಗಿರುವಾಗಲೇ ತಂದೆಯ ಸ್ಥಾನದಲ್ಲಿ ನಾನು ಕೂತ್ಕೊಳ್ಬೇಕು, ನಾನು ರಾಜ್ಯವನ್ನು ಆಳಬೇಕು, ಅಥವಾ ನಾನು ಈ ಮನೆತನದ ಒಡೆಯನಾಗಿರಬೇಕು, ಅಥವಾ ಈ ಸಂಸ್ಥಾನಕ್ಕೆ ನಾನೇ ಪೀಠಾಧಿಪತಿ ಆಗಿರಬೇಕು. ಇಂತಹ ಚಿಂತನೆಗಳಿರ್ತಕ್ಕಂಥ ಅವರ ಮಧ್ಯದಲ್ಲಿ ಆದರ್ಶವಾಗಿ ನಿಂತಂತಹದ್ದು ರಘು ಸಮರ್ಥ ಶ್ರೀರಾಮಚಂದ್ರ. ಒಂದು ದಿನಕ್ಕಾದರೂ ತನ್ನ ತಂದೆ ಮುಂದೆ ನಿಂತು, ತಾಯಿ ಮುಂದೆ ನಿಂತು, ನನಗೆ ಹೀಗಿರಬೇಕು, ಹೀಗಾಗಬೇಕು, ನಾನು ಈ ತರಹ ಒಂದು ಮಾತು ಅಂತ ಒಂದು ದಿವಸಕ್ಕೂ ಆಡಿದಂಥ ಪುಣ್ಯಾತ್ಮನಲ್ಲ. ಅದಕ್ಕೆ ತಂದೆ ಮಕ್ಕಳ ಬಾಂಧವ್ಯ ಹೇಗಿರಬೇಕು ಅಂದರೆ ದಶರಥನಂದನ ಶ್ರೀರಾಮಚಂದ್ರನ ಹಾಗಿರಬೇಕು. ರಾಮ ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯನಾಗಿದ್ದಾನೆ. ಅಣ್ಣ ತಮ್ಮಂದರ ಬಾಂಧವ್ಯ ನೋಡಿ, ಕಾಡಿಗೆ ಹೊರಡುವಂತಹ ಕ್ಷಣ, ಕಾಡಿಗೆ ಹೊರಡುವಂತಹ ಕ್ಷಣದಲ್ಲಿ ತಾನೇನೋ ತನ್ನ ಧರ್ಮಪತ್ನಿಯನ್ನು ಜೊತೆಲಿಟ್ಕೊಂಡು ಕಾಲು ಹೆಜ್ಜೆ ಒಂದು ಹೆಜ್ಜೆ ಮುಂದೆ ಹಾಕ್ದ. ಆದರೆ ಆ ಕ್ಷಣಕ್ಕೆ ತನಗೂ ಧರ್ಮಪತ್ನಿ ಇದ್ದರೂ ಲಕ್ಷ್ಮಣ ಅದನ್ನು ತೊರೆದು ನನ್ನ ಅಣ್ಣ ಎಲ್ಲಿದ್ದಾನೋ, ನನ್ನ ಅಣ್ಣ ಶ್ರೀರಾಮಚಂದ್ರ ಎಲ್ಲಿ ಓಡಾಡ್ತಾನೋ ಅದೇ ನನಗೆ ಅಯೋಧ್ಯ, ಅದೇ ನನಗೆ ರಾಜ್ಯ, ಅದೇ ನನಗೆ ರಾಜಸ್ಥಾನ ಅಂಥೇಳಿ ವಿಶೇಷವಾದಂಥ ರೀತಿ ತಾನೂ ಸಹಿತ ಕಾಡಿಗೆ ಪಯಣವನ್ನು ಬೆಳೆಸ್ತಾನೆ. ಅಂದರೆ ಅಣ್ಣ ತಮ್ಮಂದರಲ್ಲೂ ಸಹಿತ ಆ ಬಾಂಧವ್ಯವನ್ನು ನೋಡಬೇಕಾದ್ರೆ ಶ್ರೀರಾಮಚಂದ್ರನೇ ನೋಡ್ಬೇಕು. ನಾವು ಮನೆಯಲ್ಲಿ 2 ಮಕ್ಕಳಿದ್ದರೆ ಆ 2 ಮಕ್ಕಳ ಮನಸ್ಥಿತಿ ಒಂಥರ ಇರುತ್ತೆ. ಆದರೆ ಮಕ್ಕಳಿಗೆ ನಾವು ಏನನ್ನು ಬೋಧಿಸಬೇಕು, ಮಕ್ಕಳನ್ನು ನಾವು ಹೇಗೆ ತಯಾರು ಮಾಡಬೇಕು, ಮಕ್ಕಳನ್ನು ತಯಾರು ಮಾಡಬೇಕಾದ್ರೂ ಸಹಿತ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಗುಣಗಳನ್ನು ಆ ಮಕ್ಕಳಿಗೆ ಪಾಠ ಮಾಡಬೇಕು. ರಾಮ ಲಕ್ಷ್ಮಣರ ಬಗ್ಗೆ ನಾವು ಮಾಹಿತಿ ಕೊಡಬೇಕು. ರಾಮ ಲಕ್ಷ್ಮಣರ ಬಗ್ಗೆ ನಾವು ಇರ್ತಕ್ಕಂಥ ಆದರ್ಶವಾದಂಥ ಒಂದಷ್ಟು ನುಡಿಗಳನ್ನು ನಮ್ಮನೆ ಮಕ್ಕಳಿಗೆ ನಾವು ಹೇಳಬೇಕು. ಇವತ್ತಿನ ದಿವಸ ಮಕ್ಕಳಲ್ಲಿ ಕಿತ್ತಾಡ್ತಕ್ಕಂಥದ್ದು, ತಂದೆ ತಾಯಿ ಎದುರುಗಡೆ ಇದ್ದರೂ ಅಣ್ಣ ತಮ್ಮಂದರು ಹೊಡೆದಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಬ್ಬರಿಗೊಬ್ಬರು ಕಿತ್ತಾಡಿಗೆ ಕುತ್ತಿಗೆ ಪಟ್ಟಿ ಹಿಡಿದು ರಸ್ತೆಗೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬದುಕಿರುವ ತಂದೆ ತಾಯಿನ ಅಲ್ಲಗೆಣದು
ನಾವೆಲ್ಲೋ ನಮ್ಮದೇ ಆದಂತಹ ಒಂದು ಸ್ವರಾಜ್ಯಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಆದರೆ ಇದೆಲ್ಲಕ್ಕೂ ಆದರ್ಶಪ್ರಾಯನಾಗಿ ಬದುಕು ಅಂದರೆ ಏನು ಅಂತ ನಮಗೆ ದಾರಿ ತೋರಿಸಿದಂತಹ ಪ್ರಭು ಶ್ರೀರಾಮಚಂದ್ರನ ನೋಡಿ ನಾವೆಲ್ಲರ ಸಂತೋಷದಿಂದ ಶ್ರೀರಾಮ ಜಯ ಜಯ ರಾಮ ಎಂಬತಕ್ಕಂತಹ ನಾಮಾಂಕಿತದಿಂದ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಬೇಕು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸುಂದರವಾಗಿರತಕ್ಕಂಥ ಪ್ರಕೃತಿ ಮನುಷ್ಯನ ಕಷ್ಟಗಳಿಗೂ ಹೌದು, ಔಷಧಿಗಳಿಗೂ ಹೌದು. ಬಹಳ ವಿಶೇಷವಾಗಿರತಕ್ಕಂಥ ವನಸಿರಿಯನ್ನ ಒಳಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ. ಪ್ರಕೃತಿಯ ಮಡಿಲಿನಲ್ಲಿ ಕಂಡು ಕೇಳರಿಯದಂತ ವಿಶೇಷವಾಗಿರತಕ್ಕಂಥ ವನಸಿರಿಯನ್ನ ನಾನ್ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ದಟ್ಟವಾದ ಅರಣ್ಯಗಳಲ್ಲಿ ಸಂಚಾರವನ್ನ ಮಾಡಿ ತಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವನಸಿರಿ. ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಅದ್ಭುತ ಪರಿಹಾರ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ ವೀಕ್ಷಕರೇ, ಬಹಳ ವಿಶೇಷವಾಗಿ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಶ್ರೀರಾಮನವಮಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿವಸ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ ನಿಜಕ್ಕೂ ಒಂದು ಅದ್ಭುತವಾಗಿ ಮೆರಗಿನಿಂದ ಕಂಗೊಳಿಸ್ತಾ ಇರ್ತಕ್ಕಂಥದ್ದಿದೆ, ಬಹಳ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇರ್ತಕ್ಕಂಥದ್ದಿದೆ. ರಾಮನ ಅನುಗ್ರಹವನ್ನು ಪಡಿತಕ್ಕಂಥದ್ದಂದರೆ ಸಾಮಾನ್ಯದ ಮಾತೆ. ಮೊದಲನೇದಾಗಿ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ರಾಮರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನೆರಡು ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓಂ ಜೈ ಶ್ರೀರಾಮ್. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀರಾಮನವಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಪ್ರಾರಂಭವನ್ನು ಮಾಡೋಣ. ಇವತ್ತಿನ ದಿವಸ ನೋಡಿ, ಶ್ರೀರಾಮನವಮಿ ಎಲ್ಲೆಲ್ಲೂ ಕೂಡ ಆ ಒಂದು ಹಿಂದುತ್ವದ ಕಿಚ್ಚು, ರಾಮನ ಆ ಒಂದು ಕೊಂಡಾಡತಕ್ಕಂಥದ್ದು, ರಾಮನಾಮವನ್ನು ಜಪಿಸ್ತಕ್ಕಂಥದ್ದು, ಜೈ ಶ್ರೀರಾಮ್ ಎಂಬತಕ್ಕಂಥ ಒಂದು ಮಂತ್ರ ಸಾಕು, ಆ ಒಂದೇ ಒಂದು ನಾಮ ಸಾಕು. ಇವತ್ತಿನ ದಿವಸ ಆಡುವ ಮಕ್ಕಳೂ ಸಹಿತ ಹಿಂದುತ್ವವನ್ನು ರೋಮದಲ್ಲೂ ಕೂಡ, ಆ ಒಂದು ರಕ್ತ ಕಣದಲ್ಲೂ ಕೂಡ ಹಿಂದುತ್ವ ಹಾಗೆ ಹುಕ್ಕಿ ಹರಿಯುತ್ತೆ. ಒಂದೇ ಒಂದು ಪದ ಜೈ ಶ್ರೀರಾಮ್ ಎಂಬತಕ್ಕಂಥದ್ದು. ನೋಡಿ, ಒಂದು ಗ್ರೂಪ್ನಲ್ಲಿ ನಿಂತ್ಕೊಂಡು ಒಂದು 10 ಜನ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಅಲ್ಲೆಲ್ಲೋ ಸೈಲೆಂಟ್ ಆಗಿರ್ತಕ್ಕಂಥ ವ್ಯಕ್ತಿನೂ ಕೂಡ 1 ಸೆಕೆಂಡ್ ಎದ್ದು ನಿಂತು ಹೇಳ್ತಾರೆ ಹಿಂದುತ್ವ, ಹಿಂದೂಗಳು, ಹೌದು ಜೈ ಶ್ರೀರಾಮ್. ಶ್ರೀರಾಮನವಮಿ ಹಬ್ಬದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ರಾಮನಾಮದಲ್ಲಿರ್ತಕ್ಕಂಥದ್ದು. ಇದು ಬರೀ ಹಿಂದುತ್ವಕ್ಕೆ ಸಂಬಂಧಪಟ್ಟದ್ದಲ್ಲ. ಹಾ ಗುರುಗಳೇ, ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಯಾರಾದರೂ ಸಹಿತ ಹೌದು 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 ಮಧ್ಯದಲ್ಲಿ 4-6 ದಿನಗಳ ಹಿಂದೆ ಇದೊಂದು ದೊಡ್ಡದಾಗಿ ಪ್ರತ್ಯೇಕವಾದಂತಹದ್ದು ಅಂತಕ್ಕಂಥದ್ದರ ಧ್ವನಿ ಒಂದಷ್ಟು ಕಡೆ. ಹೌದು, ಯಾರಿಗೆ ಬೇಡ ರಾಮ? ಹೌದು, ರಾಮ ಅಂದ್ರೆ ಒಂದು ಬ್ರ್ಯಾಂಡ್ ಅಲ್ಲ. ರಾಮ ಅಂದ್ರೆ ಒಬ್ಬರಿಗೆ ಸೀಮಿತ ಅಲ್ಲ. ರಾಮ ಅಂದ್ರೆ ಆತ ಯಾರೋ ಒಂದು ವರ್ಗಕ್ಕೆ ಸಂಬಂಧಪಡ್ತಕ್ಕಂಥವನಲ್ಲ. ಕರೆಕ್ಟ್. ನೀವು ಹೇಳಿದಾಗೆ ಸುಮಾರು ಕಡೆ ಮಸೀದಿಗಳ ಹತ್ರನೂ ಕೂಡ ಕೋಸಂಬರಿ, ಪಾಂಕ, ಮಜ್ಜಿಗೆ ಹಂಚೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಹೌದು, ಅವರ ಒಂದು ಇಸ್ತಾರ್ ಕೂಟ ಅಂತಲೋ ಅಥವಾ ಇನ್ನೊಂದೇನೋ ಮಾಡ್ತಾರಲ್ಲ, ಅಲ್ಲೂ ಸಹಿತ ರಾಮನ ಆರಾಧನೆ ಮಾಡ್ತಾರೆ. ಹೌದು ಹೌದು. ಈಗ ಅವರು ಉಪವಾಸಗಳಲ್ಲಿದ್ದಾರೆ ಮುಸಲ್ಮಾನ್ ಬಾಂಧವರು, ಅವರೂ ಸಹಿತ ರಾಮನವಮಿಯ ಆ ಸಡಗರ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದಾರೆ. ಹೌದು, ನಾನು ಕಣ್ಣಲ್ಲಿ ನೋಡಿದ್ದೇನೆ. ನಾನು ನೋಡಿದ್ದೀನಿ. ಉತ್ತರ ಕರ್ನಾಟಕದ ಪ್ರವಾಸ ಆನಂದ್ ಗುರುಜಿ ಅವರಿಗೆ ಹೊಸದಲ್ಲ. ಆನಂದ್ ಗುರುಜಿ ಅವರಿಗೆ ಉತ್ತರ ಕರ್ನಾಟಕ ಅದು ನನ್ನ ತವರು ಮನೆ.
ನಾನು ಹಾಕುವ ಪ್ರತಿ ಹೆಜ್ಜೆ ನನಗೆ ಭಾಳ ಸಂತೋಷಪಟ್ಟು ಹೇಳುವಂಥ ಮಾತೇ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದ ಭಾವೈಕ್ಯತೆ ಮಠ ಸಾಕಷ್ಟು ಇದೆ. ಫಕೀರೇಶ್ವರರ ಸಂಸ್ಥಾನ ಇದೆ, ಅಲ್ಲಿ ಭಾವೈಕ್ಯತಾ ಮಠ ಇದೆ, ಯಾರಲ್ಲೂ ಸಹಿತ ಇಲ್ಲ. 4-6 ಜನ ಕಿಡಿಗೇಡಿಗಳು ಮಾಡ್ತಕ್ಕಂಥದ್ರಿಂದ ಎಲ್ಲೋ ಒಂದು ಕಡೆ ನಾವು ನೋಡಿ, ತಾಯಿ ಗರ್ಭದಿಂದ ಬರಬೇಕಾದ್ರೆ ನಾನು ಮುಸಲ್ಮಾನ, ನಾನು ಕ್ರೈಸ್ತ, ನಾನು ಹಿಂದೂ, ನನಗೆ ಗೊತ್ತಿಲ್ಲ. ನಾನು ಬೆಳೆದು ದೊಡ್ಡವನಾದ ಮೇಲೆ ಸ್ವಲ್ಪ ಮಟ್ಟಿಗೆ ನನಗೆ ಬುದ್ಧಿ ಜ್ಞಾನ ಬಂದಾದ ಮೇಲೆ ಆಗ ಒಂದೊಂದೇ ಎಲ್ಲ ನನ್ನ ದೇಹಕ್ಕೆ, ನನ್ನ ಮೈಗೆ, ನನ್ನ ಬುದ್ಧಿಗೆ ಎಲ್ಲ ಅಂಟ್ಕೊಂಡು ಬರುತ್ತೆ. ಆದರೆ ರಾಮ ಹೇಳುವ ಮಾತಿದೆಯಲ್ಲ, ರಾಮನ ಆದರ್ಶ ಇದೆಯಲ್ಲ, ಪಿತೃವಾಕ್ಯ ಪರಿಪಾಲಕ ಅಂತ ನಾನು ಹೇಳಿದೆ. ತಂದೆಯ ಮುಂದೆ ನಿಂತು ಒಂದು ದಿವಸಕ್ಕಾದರೂ ನಾನು ಹೀಗೆ, ನನ್ನ ರಾಜ್ಯ ಇದು ಅಥವಾ ನಾನು ಹೀಗೆ ಬದುಕಬೇಕು, ನಾನು ಎಲ್ಲರಿಗಿನ್ನ ಅಗ್ರಗಣ್ಯ ಅಂತ ಹೇಳಿ ಒಂದು ದಿವಸಕ್ಕೂ ನಿಲ್ಲಿಲ್ಲ. ರಾಜ್ಯಕ್ಕೆ ಪಟ್ಟವನ್ನು ಕಟ್ಟಲಿಕ್ಕಾಗಿ ಪಟ್ಟಾಭಿಷೇಕ ಮಾಡಬೇಕಾದಂಥ ಆ ಶುಭ ಸಂದರ್ಭದಲ್ಲಿ ಎಲ್ಲರೂ ಸಹಿತ ಸಂತೋಷದಿಂದಿದ್ರು. ಪ್ರತಿಯೊಬ್ಬರು ಸಹಿತ ಅಯೋಧ್ಯೆಯಲ್ಲಿ ಸಂತೋಷವಾಗಿದ್ದರು. ಓ, ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ, ರಾಮ ಕಲಿತಂಥ ವಿದ್ಯೆ ಜ್ಞಾನ ಅಪಾರವಾದಂಥದ್ದು, ಎಷ್ಟೇ ಆದರೂ ದೈವಾಂಶ ಸಂಭೂತ. ಅಂತಹ ಒಂದು ಸುಖ ಸಂತೋಷವಿದ್ದಂಥ ಆ ಕಾಲ ಸಡನ್ನಾಗಿ ಬಿರುಗಾಳಿ ಥರ ಬೀಸಿ ಕಾಡಿಗೆ ಹೊರಡಬೇಕಾಯ್ತಲ್ಲ. ಹಾಗೂ ಸಹಿತ ರಾಮ ಕೈಕಟ್ಟಿ ನಿಂತು ತಂದೆಯ ಮಾತಿಗೆ ಇಲ್ಲ ಅಂದಿರ ತನ್ನ ಮುಂದಿನ ಪಯಣವನ್ನು, ತನ್ನ ಮುಂದಿನ ಕಾಯಕವನ್ನು, ತನ್ನ ಜವಾಬ್ದಾರಿಯುತವಾದಂಥ ಕಾಯಕವನ್ನೇ ಮಾಡಿದ. ಹಾಗೆ ಪ್ರತಿ ಕಾಲಗಳಲ್ಲೂ ಸಹಿತ ನಾವು ತಿಳ್ಕೊಳ್ಬೇಕಾದ್ದು ಬಹಳಷ್ಟು ಇದೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ 3 ಜನದ ದೇಹದಲ್ಲಿ ಹರಿಯುವಂಥ ರಕ್ತದ ಕಣ ಇದೆಯಲ್ಲ, ಯಾರಾದರೂ ಒಬ್ಬರಿಗೆ, ಒಬ್ಬ ಮುಸ್ಲಿಮ್ಗಾಗಲಿ, ಒಬ್ಬ ಹಿಂದೂಗಾಗಲಿ, ಒಬ್ಬ ಕ್ರೈಸ್ತನಿಗಾಗಲಿ ಅನಾರೋಗ್ಯಕ್ಕೆ ತುತ್ತಾದಾಗ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು ನೋಡಿ, ಈತ ಬ್ರಾಹ್ಮಣ, ಈತ ಹಿಂದೂ, ಇವನಿಗೆ ಎಂತಹ ರಕ್ತ ಬೇಕೋ ಅದೇ ರಕ್ತನೇ ತೊಗೊಂಬನ್ನಿ ಅಂತ ಡಾಕ್ಟ್ರ್ ಏನಾದರೂ ಬರೆದಿಟ್ಟುಬಿಟ್ರೆ ಅವನು ಸಾವುಗೆ ಒಳಗಾಗ್ಬಿಡ್ತಾನೆ. ಒಬ್ಬ ಕ್ರೈಸ್ತನಿಗಾಗಲಿ, ಒಬ್ಬ ಮುಸ್ಲಿಮ್ಗಾಗಲಿ ನಾವು ಅಣ್ಣ ತಮ್ಮಂದ್ರ ಥರ ಇರಬೇಕಾಗಿದೆ. ಈ ಸೃಷ್ಟಿಯೇ ಹಾಗಿದೆ. ಆದರೆ ನಾವು ಅರ್ಥ ಮಾಡ್ಕೊಳ್ತೀವಲ್ಲ, ಒಂದು ತಾವರೆ ನೋಡಿದಾಗ ಎಷ್ಟು ಆನಂದ ಆಗುತ್ತೆ. ತಾವರೆಯ ತಳಭಾಗದಲ್ಲಿ ಹಸಿರು ಎಲೆ ಇದೆಯಲ್ಲ, ತಾವರೆ ಆನಂದ, ಅದರ ತಲೆಗಿರೋದೇ ಹಸಿರು ಎಲೆ. ನಮ್ಮ ಭಾರತದ ಧ್ವಜ, ತ್ರಿವರ್ಣ ಧ್ವಜ ಎಷ್ಟು ಸುಂದರವಾಗಿದೆ. ಈ ಪರಿಕಲ್ಪನೆಗಳು ನಮ್ಮ ಭಾರತೀಯರಲ್ಲಿರಬೇಕು. ನಾವೆಲ್ಲರೂ ಭಾರತೀಯರಷ್ಟೇ, ಭಾರತಾಂಬೆಯ ಮಡಿಲಲ್ಲಿ ವಾಸ ಮಾಡೋರು. ಸ್ನೇಹಿತರು ಅಷ್ಟೇ ಗುರುಗಳೇ. ಸ್ನೇಹಿತರ ವಿಚಾರಕ್ಕೆ ಬಂದ್ರೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಅನ್ನೋ ಆ ಒಂದು ಬೇರೆ ರೀತಿನೇ ಇರೋದಿಲ್ಲ ನಮ್ಗೆ. ಆ ಒಂದು ಭಾವನೆಗಳು ಸಾಕಷ್ಟು ಇದೆ. ಫ್ರೆಂಡ್ಶಿಪ್ ಮಾತ್ರ ಮುಖ್ಯ ಆಗಿರುತ್ತೆ. ರಾಮನ ಆದರ್ಶವಾಗಿರ್ತಕ್ಕಂತಹ ರಾಮನವಮಿಯ ಹಬ್ಬವನ್ನು ನಾವೆಲ್ಲರೂ ಸೇರಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋಣ. ಹೌದು. ನಿನ್ನೆ ಮೊನ್ನೆ ಏನೋ ಕೆಲವು ಆಸೆ ಆಕಾಂಕ್ಷೆಗಳಿಗೆ ನಾವು ಆಮೇಶಕ್ಕೆ ಬಂದು ಆಗ ನಾವು ಬೇಡದಂಥ ಏನೋ ಸ್ಟ್ರಿಕ್ಟ್ ಆಗಿ ಮಾಡಿಬಿಟ್ರೆ ಹೀಗೆ ನಮಗೆ ಬಂದು ಮುಟ್ಟುಬಿಡ್ತಾನೆ ದೇವರು, ನನ್ನ ಕೈ ಇಟ್ಕೊಂಡು ಹೋಗ್ಬಿಡ್ತಾನೆ, ನನಗೆ ಏನೋ ಒಂದಿಷ್ಟು ಕೊಟ್ಟು ಬಿಡ್ತಾನೆ. ಏನು ಕೊಡ್ತಾನೆ? 5 kg ಅಕ್ಕಿ ಅಥವಾ ಯಾರೋ ಹಾಕ್ಕೊಂಡು ಬಿಟ್ಟಿರ್ತಕ್ಕಂಥ 4 ಜೊತೆ ಬಟ್ಟೆ, ಇಷ್ಟೇ ಕೊಡೋದು. ಇಷ್ಟನ್ನು ಕೊಟ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅದಾಗಬಾರ್ದು. ಆದರೆ ಇರಲಿ, ಇವತ್ತಿನ ಕಾಲಧರ್ಮಕ್ಕೆ ಅದು ನಮಗೆ ಬೇಡವಾದ ವಿಚಾರ. ಆದರೆ ಒಂದು ಸಂತೋಷ, ಉತ್ತರ ಕರ್ನಾಟಕ ಇರಲಿ, ಮಂಗಳೂರು ಇರಲಿ, ಮತ್ತು ನಮ್ಮ ಈ ಭಾಗದಲ್ಲಿ ಉಡುಪಿ, ಕುಂದಾಪುರ ಅಥವಾ ಈ ಭಾಗದಲ್ಲಿರ್ತಕ್ಕಂಥ ಕೂರ್ಗು, ವಿರಾಜಪೇಟೆ ಎಲ್ಲ ಕಡೆಯಲ್ಲೂ ಸಹಿತ, ವಿರಾಜಪೇಟೆ ಜೊತೆಗೆ ಪ್ರತಿಯೊಂದು ಭಾಗಗಳಲ್ಲೂ, ನಮ್ಮ ರಾಜ್ಯದ ಮೂಲೆಗಳಲ್ಲೂ, ಹೊರ ರಾಜ್ಯದಲ್ಲೂ ಸಹಿತ ರಾಮನ ಆರಾಧನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದಷ್ಟು ಕಡೆ ಎಲ್ಲ ಬಾಂಧವರು ಸೇರಿ ಆಚರಣೆನ ಮಾಡ್ತಾರೆ. ಇವತ್ತು ಸಂತೋಷ. ಇದು ಸೈಂಟಿಫಿಕ್ ಆಗಬಹುದು, ಶಾಸ್ತ್ರಬದ್ಧವಾಗಬಹುದು. ಹೌದು. ರಾಮನವಮಿಯಲ್ಲಿ ಆಚರಣೆ, ಈಗ ನಾವು ಕೊಡುವಂತಹ ಖಾದ್ಯಗಳಿದೆಯಲ್ಲ, ರಾಮನವಮಿಯ ಸಡಗರ ಸಂಭ್ರಮದಲ್ಲಿ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಯಾತಕ್ಕಾಗಿ ಬಂತಿದ್ದು? ಬಿಸಿಲಿನ ತಾಪಮಾನ ಆಗಿದೆ. ಆಹಾರದಲ್ಲಿ ತಿನ್ನುವಾಗ, ಕುಡಿಯುವಾಗ ಅದಕ್ಕೆ ನಮಗೆ ಯಾವುದೇ ಜಾತಿ ಮತ್ತು ಭೇದವಿಲ್ಲ. ಅದು ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋದು. ಅದನ್ನೇ ದೇವರ ಹೆಸರಲ್ಲಿ ನಾವು ಮಾಡಿ ಇವತ್ತು ನೈವೇದ್ಯವನ್ನು ತೆಗೆದುಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್ ಎಂಬತಕ್ಕಂಥ ಆ ಮಂತ್ರದಲ್ಲೇ ಸಾಕಷ್ಟು ವೈಬ್ರೇಷನ್ಸ್ ಇದೆ. ಜೈ ಶ್ರೀರಾಮ್ ಅಂತಕ್ಕಂಥದ್ದು ಒಂದು ಧ್ವನಿ ಬಂದರೆ, ಜೈ ಜೈ ಶ್ರೀರಾಮ್ ಅಂತಕ್ಕಂಥದ್ದು 4-6 ಜನಗಳ ಧ್ವನಿ ಆಗಿದೆ.
ಆ ಕ್ಷಣ ಧ್ವನಿ ಕೇಳಿದಾಗ ಮೈಯಲ್ಲಿ ಆಗ್ತಕ್ಕಂಥ ರೋಮಾಂಚನವೇ ಬೇರೆ ಗುರುಗಳೇ. ಆ ಒಂದು ಖುಷಿ ಕಲಿಯುಗದಲ್ಲಿ ಕಲಿಬ್ರಹ್ಮನ ಆಗಿರ್ತಕ್ಕಂಥ ಇವತ್ತಿಗೂ ಬ್ರಹ್ಮನೆಂದಲೇ ಹೆಸರಾಗಿರ್ತಕ್ಕಂಥ ಶ್ರೀರಾಮನ ಸದ್ಭಕ್ತನಾದಂಥ ಹನುಮನಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ರಾಮನ ಆರಾಧನೆ ಅಷ್ಟು ವಿಶೇಷ. ಜೈ ಶ್ರೀರಾಮ್. ಹಿಂದಿನ ಭಾಗದಲ್ಲಿ ಬಹಳ ಅದ್ಭುತವಾಗಿ ರಾಮನ ಆದರ್ಶದ ಬಗ್ಗೆ, ರಾಮನ ಆಚರಣೆಯ ವಿಚಾರದಲ್ಲಿ ಯಾವುದೇ ರೀತಿ ಭೇದ ಭಾವಗಳಿಲ್ಲ, ಎಲ್ಲರೂ ಒಂದಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಬಹಳ ಸವಿಸ್ತಾರವಾಗಿ ತಿಳಿಸ್ತಾ ಇದ್ರು ಗುರುಗಳೇ. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷ ಪಂಚಾಂಗ ಶ್ರವಣವನ್ನು ತಿಳಿಸಬೇಕು. ಇವತ್ತಿನ ದಿನದ ವಿಶೇಷತೆ ಏನು ಅಂತ ಈಗ ತಿಳ್ಕೊಳ್ಳೋಣ. ಪಂಚಾಂಗ ಬಹಳ ಅದ್ಭುತಕರವಾದಂಥ, ಹೌದು ಗುರುಗಳೇ. ದಿನದ 24 ಗಂಟೆ, ವರ್ಷದ 365 ದಿವಸ ತಿಥಿವಾರ ನಕ್ಷತ್ರಗಳನ್ನು ತಿಳ್ಕೊಳ್ಳೇಬೇಕು. ಪಂಚಾಂಗ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಪಂಚಾಂಗ ಇರಬೇಕು ಅಂತ ಮನೆ ಯುಗಾದಿಯಲ್ಲಿ ನಾನು ತಿಳಿಸ್ದೆ. ನಿಮಗೆ ನೋಡ್ಲಿಕ್ಕೆ ಬರುತ್ತೆ ಇಲ್ಲ ಎಂಬತಕ್ಕಂಥದ್ದಲ್ಲ, ಪಂಚಾಂಗ ಮನೆಗೆ ಇರಬೇಕು. ಯಾಕೆಂದರೆ ಇವತ್ತು ಯಾರೊಬ್ಬರೂ ಅವಿದ್ಯಾವಂತರಲ್ಲ. ಎಂತಹ ಕಡು ಬಡವರಾದರೂ, ಎಷ್ಟೇ ಅವಿದ್ಯಾವಂತರಾದರೂ ಮನೆಯಲ್ಲಿ ಮಗ ಹುಟ್ಟಿದ್ರೆ, ಮಗಳಿದ್ದರೆ ಆ ಮಗನು ಒಳ್ಳೆ ಜ್ಞಾನವಂತರಾಗಬೇಕು ಅಂತ ಹಗಲು ರಾತ್ರಿ ಶ್ರಮಿಸ್ತಕ್ಕಂಥವರು ತಂದೆ ತಾಯಿದ್ರು. ಒಬ್ಬ ರೈತನ ಮಗಳು IAS IPS ಲೆವೆಲಲ್ಲಿ ಇವತ್ತಿನ ದಿವಸ ಇದ್ದಾರೆ. ಅಂದರೆ ರೈತ ಬರೀ ಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ ಅಷ್ಟೇ ಲಾಯಕಲ್ಲ. ರೈತನ ಮಕ್ಕಳು ಇವತ್ತಿನ ದಿವಸ ಶ್ರಮ ಪಡ್ತಕ್ಕಂಥ ಶ್ರಮಜೀವಿಗಳ ಮಕ್ಕಳು ಇವತ್ತು IAS IPS ಆಗಬೇಕಾಗಿದೆ. ಪ್ರತಿಯೊಬ್ಬರು ಜ್ಞಾನವಂತರಾಗಬೇಕಾಗಿದೆ, ಬುದ್ಧಿವಂತರಾಗಬೇಕಾಗಿದೆ, ಸರಿಯಾದಂಥ ಜ್ಞಾನವುಳ್ಳಂಥವ್ರು ಆಗಬೇಕಾಗಿದೆ. ಕಷ್ಟ ಅಂತಕ್ಕಂಥದ್ದು ದೇವರು ಕೊಡ್ತಕ್ಕಂಥದ್ದಲ್ಲ, ಅಥವಾ ಬಡತನ ಅಂತಕ್ಕಂಥದ್ದು ದೇವರು ನಮ್ಮ ಹಣೆ ಮೇಲೆ ಪಟ್ಟಿ ಹಾಕಿ ಕಳಿಸಿಲ್ಲ. ಸರಿಯಾದ ಜ್ಞಾನವನ್ನು ಅರ್ತು, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಸಂಸ್ಕಾರವನ್ನು ನಾವು ತೆಗೆದುಕೊಂಡ್ರೆ ಅದ್ರ ಜೊತೆಗೆ ಬರುತ್ತೆ ಸಿರಿವಂತಿಕೆ ಎಂಬತಕ್ಕಂಥದ್ದು. ಇದು ಪ್ರತಿಯೊಬ್ಬರ ಮನೆ ಮಕ್ಕಳು ಅರ್ಥಕೋಬೇಕಾಗಿದೆ. ಪ್ರತಿಯೊಬ್ಬ ತಂದೆ ತಾಯಿ ಶ್ರಮಿಸ್ತಕ್ಕಂಥದ್ದು, ನಮ್ಮ ಮನೆ ಮಕ್ಕಳು ಚೆನ್ನಾಗಿರಲಿ, ನನ್ನ ಮನೆ ಮಕ್ಕಳು ವಿದ್ಯಾವಂತರಾಗಲಿ, ನನ್ನ ಮಕ್ಕಳು 4 ಜನದಲ್ಲೂ ತಲೆ ಎತ್ತಿ ನಿಂತುಕೊಳ್ಬೇಕು ಅಂತ. ಹಿಂದಿತ್ತು, ಮನೆಗೊಂದು ಕಾಗದ ಬಂದರೆ ಆ ಕಾಗದವನ್ನು ಎತ್ಕೊಂಡೋಗಿ ಊರ್ಗೌಡ್ರ ಹತ್ರನೋ ಅಥವಾ ಅಲ್ಲಿರ್ತಕ್ಕಂಥ ಪಟೇಲ್ರ ಹತ್ರನೋ ಅಥವಾ ಶಾನ್ಭೋಗ್ರ ಹತ್ರನೋ ಹೋಗಿ ಕೈ ಕಟ್ಟಿ ನಿಂತು ನಮಗೊಂದು ಕಾಗದ ಬಂದಿದೆ, ಈ ಕಾಗದವನ್ನು ಓದಿ ಹೇಳಿ ಅಂತ ಹೇಳುವಂಥ ಕಾಲ ಅಂದಿತ್ತು. ಆದರೆ ಇಂದಲ್ಲ. 3ನೇ ಕ್ಲಾಸ್ ಓದೋ ಮಕ್ಕಳಿಗೆ ಇಂಗ್ಲೀಷ್ದೊಂದು ಪೇಪರ್ ಸಿಕ್ಕಿದ್ರೆ ಪಟ ಅಂತ ಓದಿ ಹೇಳುವಂಥ ಜ್ಞಾನ ಆ 3ನೇ ಕ್ಲಾಸ್ ಮಕ್ಕಳಿಗಿದೆ. ಇವತ್ತು 3ನೇ ಕ್ಲಾಸ್ ಮಕ್ಕಳಿಗೂ ಕಳೆದು ಹೋಯ್ತು. ಈಗ 1ನೇ ಕ್ಲಾಸ್ ಮಕ್ಕಳು, ಆ ನರ್ಸರಿಯಲ್ಲಿ ಓದುವಂಥ ಮಕ್ಕಳು ಮಾತಾಡುವಂಥ ಇಂಗ್ಲೀಷ್ ಪದಗಳು ನೋಡಪ್ಪ. ಅಂದರೆ ತಂದೆ ತಾಯಿ ಶ್ರಮಿಸೋದು ಏನಕ್ಕೋಸ್ಕರ? ಪ್ರತಿಯೊಬ್ಬ ತಂದೆ ತಾಯಿ ಕಷ್ಟಪಡ್ತಕ್ಕಂಥದ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇನ್ನಷ್ಟು ಕಷ್ಟಪಟ್ಬಿಡೋಣ, ಇನ್ನಷ್ಟು OT ಮಾಡೋಣ, ರಾತ್ರಿಯೆಲ್ಲ ದುಡಿಯೋಣ, ನನ್ನ ಮಕ್ಕಳು 100 ಮಾರ್ಕ್ಸ್ ತಗೋಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಪರಿತಪಿಸ್ತಾರೆ. ಇವತ್ತು ಪ್ರಧಾನವಾಗಿರ್ತಕ್ಕಂಥದ್ದು ಒಂದು ಶಾಲಾ ಕಾಲೇಜುಗಳು, ಎರಡನೇದು ಹಾಸ್ಪಿಟ್ಲು. ಎರಡೇ ಪ್ರಧಾನ. ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ, ಸಮೃದ್ಧಿಯಾದಂಥ ಊಟ ನಮಗಿಲ್ದಿದ್ರು, ಗಂಜಿ ಕುಡಿದ್ರು ನಮ್ಮ ಮನೆ ಮಕ್ಕಳು ಓದಬೇಕು. ಎರಡನೇದು ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಪಂಚಾಂಗವನ್ನು ಇಡೋದ್ರಿಂದ ಒಂದಷ್ಟು ಮೂಲಾರ್ಥಗಳಿದೆ. ಅದನ್ನು ಮುಂಬರ್ತಕ್ಕಂಥ ದಿನಗಳನ್ನು ನಾನು ತಿಳಿಸ್ತೇನೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಗುರು ರಾಘವೇಂದ್ರಾಯ ನಮಃ. ಭೋಲೋ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಬದ್ಧ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ತಾ, ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ 33/2 ಶೋಭಕೃತ್ ನಾಮ ಸಂವತ್ಸರೆ. ಶೋಭಕೃತ್ ನಾಮನೇ. ಶೋಭಕೃತ್ ನಾಮ ಸಂವತ್ಸರಿಯೇ. ಅದು ಹೇಳುವಾಗ ಕೇಳುವ ಧ್ವನಿ ಹಾಗಾಗುತ್ತೆ. ಶೋಭಕೃತ್ ನಾಮ ಸಂವತ್ಸರನೇ. ಹಾಗೆ ಗುರುವಾರ ನವಮಿ, ಶ್ರೀರಾಮನವಮಿ ಬಹಳ ವಿಶೇಷವಾದ್ದು. ಪುನರ್ವಸು ನಕ್ಷತ್ರ. ಶೋಭಕೃತ್ ನಾಮ ಸಂವತ್ಸರದಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಅದರಲ್ಲೂ ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ. ಆತನ ಜನ್ಮ ನಕ್ಷತ್ರದಂದೇ ಇರ್ತಕ್ಕಂಥ ರಾಮನವಮಿಯ ಉತ್ಸವ ಇವತ್ತು ಎಲ್ಲಿಂದೆಲ್ಲಿ ನೋಡೋರು ಸಹಿತ ಹೆಸರು ಬೇಳೆ ಪಾನಕಕ್ಕೆ ಸ್ವಲ್ಪವೂ ಕೊರತೆ ಇಲ್ಲ. ನಾವು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ
ಇಲ್ಲೂ ನಾವು ಹೆಸರುಬೇಳೆ ಪಾನಕ ಎಲ್ಲವೂ ವ್ಯವಸ್ಥೆ ನಾವು ಮಾಡಿದ್ದೀವಿ. ತಾವು ಎಲ್ಲರೂ ಸಹಿತ ಇವತ್ತು ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ಎಲ್ಲರೂ ಸಹಿತ ತಮ್ಮ ತಮ್ಮ ವಾಸ್ತುಗಳಲ್ಲಿ ಇವತ್ತಿನ ದಿವಸ ಹೆಸರುಬೇಳೆ ಪಾನಕವನ್ನು ಮಾಡಿದ್ದೀರಿ. ನೀವು ನಮಗೆ ಕೊಡೋಂಗಿಲ್ಲ, ನಾನು ನಿಮಗೆ ಕೊಡೋಂಗಿಲ್ಲ. ನೀವು ಮಾಡಿದ್ರೂ ಅಲ್ಲೇ ಇರಬೇಕು, ನಾನು ಮಾಡಿದ್ರೂ ಇಲ್ಲೇ ಇರಬೇಕು. ಆದರೆ ನೋಡಿ ಆನಂದಿಸೋದು ನಮಗೆ ಕಾಯಕ ಆಗ್ತಾ ಇದೆ. ಆದರೆ ಒಂದಂತೂ ಸತ್ಯ ಸಂತೋಷ, ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ರಾಮರ ಬಗ್ಗೆ, ರಾಮರ ನಡೆ ಬಗ್ಗೆ, ರಾಮರ ಆದರ್ಶಗಳು ಏನಿದ್ದು, ರಾಮರು ಹೇಗಿದ್ದರು ಅದರ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಿ, ಮಕ್ಕಳಿಗೆ ಪಾಠ ಪ್ರವಚನ ಮಾಡಿ. ಶಾಲಾ ಕಾಲೇಜುಗಳಲ್ಲಿ ಒಂದು ಭಿನ್ನತೆ ನಾನು ಕೇಳ್ಕೊಳ್ಳೋದು ಇಷ್ಟನೇ. ಕೆಲವಷ್ಟು ವಿಶೇಷವಾಗಿರ್ತಕ್ಕಂತಹ ನುಡಿಗಳಿದೆ. ಪಾಠ ಪ್ರವಚನಗಳಲ್ಲಿ ಒಬ್ಬೊಬ್ಬರ ಒಂದು ವಿದ್ವತ್ತು, ಒಬ್ಬೊಬ್ಬರ ಜ್ಞಾನವನ್ನು ನಾವು ಪಾಠ ಪ್ರವಚನದಲ್ಲಿ ಮಕ್ಕಳಿಗೆ ತಿಳಿ ಹೇಳಬೇಕಾಗಿದೆ. ಕೃಷ್ಣ ಏನು, ಕೃಷ್ಣ ತನ್ನಲ್ಲಿ ಎಲ್ಲ ಶಕ್ತಿ ಇದ್ದರೂ ಸಹಿತ ಒಂದು ದಿವಸಕ್ಕಾದರೂ ಸಹಿತ ಯಾವುದೇ ಅಸ್ತ್ರಗಳನ್ನು ಮುಟ್ಟಲಿಲ್ಲ ಆತ. ಎಲ್ಲವನ್ನು ಮಹಾಭಾರತವನ್ನು ನಡೆಸಿದ್ದೇ ಶ್ರೀಕೃಷ್ಣ ಪರಮಾತ್ಮ. ಅಂತಹದ್ದಾದರೂ ಸಹಿತ ಒಂದು ದಿವಸಕ್ಕೂ ಯಾವುದೇ ಅಸ್ತ್ರಗಳನ್ನು ಇಟ್ಕೊಳ್ದಿರ ಯುದ್ಧವನ್ನು ಮಾಡಿ ಎಲ್ಲದರಲ್ಲೂ ಸಹಿತ ಧರ್ಮ ಸಂರಕ್ಷಣೆ ಮಾಡ್ತಾ ಬಂದ. ಹಾಗೆ ಶ್ರೀರಾಮಚಂದ್ರನಿಗೆ ಎಲ್ಲವೂ ಶಕ್ತಿ ಇತ್ತು, ಅಷ್ಟೇ ಜ್ಞಾನ ಇತ್ತು. ಹಾಗೆ ನನಗೇ ಬೇಕು ಎಂಬತಕ್ಕಂತಹ ಒಂದು ಮನಸ್ಸಲ್ಲಿ ಒಂದು ಮಾತಾಡಿದರೆ ಇಡೀ ರಾಜ್ಯವೇ ಆತನ ಕೈಲಿರ್ತಿತ್ತು. ಆದರೆ ಎಲ್ಲವನ್ನು ತೊರೆದು ಬಂದ. ಹಾಗೆ ಭರತ ಶತ್ರುಘ್ನರು ಸಹಿತ ನೀನಿಲ್ಲದಂತಹ ರಾಜ್ಯದಲ್ಲಿ ನಾವು ರಾಜ್ಯದಲ್ಲಿ ವಾಸ ಮಾಡೋದು ಸಮಂಜಸ ಅಲ್ಲ, ನೀನೇ ಆ ಪಟ್ಟದಲ್ಲಿ ಕೂತ್ಕೋಬೇಕು, ನೀನೇ ಅಧಿಕಾರವನ್ನು ಮಾಡಬೇಕು, ನಿನ್ನಿಂದಲೇ ರಾಜ್ಯ ನಡಿಬೇಕು ಅಂದಾಗ ಆ ಮಾತಿಗೆ ನಾನು ಏನೂ ಮಾಡಲಿಕ್ಕಾಗೋದಿಲ್ಲ, ನಾನು ಇರ್ತಕ್ಕಂಥದ್ದು ಪಿತೃವಾಕ್ಯ ಪ್ರಬಲ, ಅಂದರೆ ತಂದೆ ಹೇಳಿದಂಥ ಮಾತಿಗೆ ನಾನು ಕಾಡಿಗೆ ಹೋಗ್ತಿದ್ದೀನಿ ಅಂತೇಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನಂದು ಅಂದರೆ ತಂದೆಯನ್ನು ಪ್ರಾರ್ಥನೆ ಮಾಡಿ ಮುಂದೆ ನಡೆದ. ಆಗ ಭರತ ಮಾಡಿದ್ದೇನು, ನಿನ್ನ ಪಾದಿಕೆಗಳಾದರೂ ಕೂಡ ಆ ಪಾದಿಕೆಗಳನ್ನು ಎತ್ಕೊಂಡೋಗಿ ನನ್ನ ರಾಜ್ಯದ ಸಿಂಹಾಸನದ ಮೇಲಿಟ್ಟು ನಾನು ರಾಜ್ಯವನ್ನು ಆಳ್ತೀನಿ ಅಂತಂದ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಶ್ರೀರಾಮಚಂದ್ರನ ಪಾದಿಕೆಗಳಲ್ಲೂ ಸಹಿತ ಆ ಶಕ್ತಿ ಇತ್ತು. ಆ ಪಾದಿಕೆಗಳನ್ನೇ ಇಟ್ಟು ತನ್ನ ರಾಜ್ಯವನ್ನು ಆಳ್ದ. ಅಂತಹ ಅಯೋಧ್ಯೆ ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ವಿಶೇಷವಾಗಿರ್ತಕ್ಕಂಥ ರಾಜರ ಆಸ್ಥಾನ ಅಥವಾ ಶ್ರೀರಾಮ ಮಂದಿರ, ಆ ರಾಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಿರ್ಮಾಣವನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೇನು ಮೋಲ್ಡಿಂಗ್ ತನಕ ಬಂದ್ಬಿಟ್ಟಿದೆ. ಅಗೋಯಿಗೋ ಅಂದರೆ ಒಂದು ಫ್ಲೋರ್ ಆಗುತ್ತೆ, ಅದಾದ ನಂತರ ಇನ್ನಷ್ಟು ಎತ್ತರದ ಕಟ್ಟಡಗಳಾಗಬೇಕಾಗಿದೆ. ಆದರೂ ಒಂದು ಸಂತೋಷ ಏನಪ್ಪ ಅಂದರೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಅಡಿಗಲ್ಲಿದೆಯಲ್ಲ, ಮೊದಲು ಪಾಯಾಗಿ ಹಾಕಿರ್ತಕ್ಕಂಥ ಕಲ್ಲು, ಅದು ನಮ್ಮ ಸಾದಹಳ್ಳಿ ಬಂಡೆ. ಸಾದಹಳ್ಳಿಯಲ್ಲಿರ್ತಕ್ಕಂಥ ಬಂಡೆ ಕರ್ನಾಟಕದಿಂದ ಹೊರಟಂಥ ಆ ಕಲ್ಲು ನೋಡಿ. ಅಂದು ರಾಜ ಮಹಾರಾಜರು ಶ್ರೀರಾಮಚಂದ್ರ ತನ್ನ ರಾಜ್ಯ ನಿರ್ಮಾಣ ಹೇಗಿತ್ತೋ ಏನೋ, ಆದರೆ ಇವತ್ತಿನ ದಿವಸ ಹೊಸದಾದಂಥ ಆಲಯ ನಿರ್ಮಾಣಕ್ಕೆ ಕರ್ನಾಟಕದಿಂದ ಹೊರಟಂಥ ಸಾದಹಳ್ಳಿ ನಮ್ಮ ನವರತ್ನಾಗ್ರಹಾರ ಪಕ್ಕದಲ್ಲಿರ್ತಕ್ಕಂಥದ್ದು ನಮಗೊಂದು ಸಂತೋಷ, ಬಹಳ ಹೆಮ್ಮೆ. ಅವತ್ತಿನ ದಿನದ ಪೂಜೆ ಇಲ್ಲಿಂದ ಕಲ್ಲು ಅಲ್ಲಿ ಅಡಿಗಲ್ಲಿಗೆ ಅಲ್ಲಿ ಪಾಯ ಹಾಕಬೇಕಾದ್ರೆ ಹೊರಡುವಂಥ ಕಲ್ಲು, ಅವತ್ತಿನ ದಿವಸ ಕಲ್ಲು ಪೂಜೆ ಮಾಡತಕ್ಕಂಥ ಮಹನೀಯರು ಯಾರ್ಯಾರಿದ್ರು ಆ ಎಲ್ಲ ಯತಿವರಣ್ಯರು ಅವತ್ತು ನನ್ನ ಆಶ್ರಮಕ್ಕೆ ಬಂದಿದ್ರು. ಅದನ್ನು ಬಹಳ ಹೆಮ್ಮೆ. ಅದು ನಾನಲ್ಲಿ ಆಶ್ರಮ ಮಾಡಬೇಕಾದ್ರೆ ನೀವೆಲ್ಲರೂ ಕಾರಣ. ಪ್ರತಿಯೊಂದು ಸಹಿತ ಒಂದಕ್ಕೊಂದು ಚೈನ್ ಲಿಂಕ್ ಹೇಗಿದೆ ನೋಡಿ. ಅದಕ್ಕಾಗಿ ಕರ್ನಾಟಕಕ್ಕೂ ಅಯೋಧ್ಯೆಗೂ ಒಂದು ಸಂಬಂಧ ಇದೆ. ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮಚಂದ್ರನ ಸದ್ಭಕ್ತನಾಗಿದ್ದಾನೆ. ಇದೆಲ್ಲವೂ ಒಂದು ವಿಶೇಷವೇ ಸರಿ. ಈ ವಿಶೇಷ ಈ ಶ್ರೀರಾಮನವಮಿ ಎಂದು ನಾವೆಲ್ಲರೂ ತಿಳ್ಕೊಳ್ಳಬೇಕು. ಜೈ ಶ್ರೀರಾಮ್. ಹಿಂದಿನ ಭಾಗದಲ್ಲಿ ಗುರುಗಳು ಬಹಳ ವಿಶೇಷವಾಗಿ ದಿನ ವಿಶೇಷತೆ ಪಂಚಾಂಗವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರು. ಅದಾದ ಮೇಲೆ ಈ ಭಾಗದ ಪ್ರಾರಂಭದ ಹಂತದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಈಗ ತಾನೇ ನೀವೆಲ್ಲರೂ ಕೂಡ ಆ ಒಂದು ಚಿತ್ರೀಕರಣವನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ. ಭಾನುವಾರದ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರತಕ್ಕಂಥ ಶಕ್ತಿಯುತವಾಗಿರತಕ್ಕಂಥ ಮಾತನಾಡತಕ್ಕಂಥ ವನಸಿರಿಯನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿದ್ದೇನೆ. ನೋಡಿ, ಒಂದಂತೂ ಹೇಳಲಿಕ್ಕೆ ನಾನು ಬಯಸ್ತೀನಿ, ಕಷ್ಟ ಯಾರಕ್ಕೆ ತಾನೇ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಇರತಕ್ಕಂಥದ್ದೇ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನೋವು ಎಂಬತಕ್ಕಂಥದ್ದು ಇವತ್ತಿನ ದಿವಸ ಸಹಜವಾಗೋಗಿದೆ. ಆದರೆ ಎಲ್ಲೋ ಒಂದು ಕಡೆ ತಾಳ್ಮೆಯನ್ನು ಕಳೆದುಕೊಂಡು ಅಡ್ಡದಾರಿಗಳನ್ನು ಹಿಡಿಯತಕ್ಕಂಥದ್ದಾಗಲಿ, ಬೇರೊಂದು ರೀತಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಇವತ್ತಿನ ದಿವಸ ಸಾಕಷ್ಟು ಜನ ಸಾಕಷ್ಟು ರೀತಿ ಆಲೋಚನೆಗಳನ್ನು ಮಾಡಿ ಎಲ್ಲೋ ಒಂದು ಕಡೆ ಅವರ ಜೀವನಕ್ಕೆ ಒಂದು ಅಂತ್ಯವನ್ನು ಅವರೇ ಕಂಡಿಡ್ಕೊಂಡ್ಬಿಡ್ತಾರೆ. ದಯವಿಟ್ಟು ಅಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಹೇಳ್ತಾ ಇದ್ದೇನೆ, ಶ್ರೀರಾಮನವಮಿ ಇವತ್ತಿನ ದಿವಸ ರಾಮರ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ತಗೊಂಡು ಬಂದಿರತಕ್ಕಂಥ ವನಸಿರಿ ಇದೆ ನಿಮ್ಮೆಲ್ಲರಿಗೋಸ್ಕರ. ಇನ್ನು ಮುಂದೆ ಯಾವುದೇ ರೀತಿ ಚಿಂತೆ ಮಾಡತಕ್ಕಂಥದ್ದು ಬೇಡ. ಯಾರ ಮನಸ್ಸಿನಲ್ಲೂ ಕೂಡ ಭಯ ಎಂಬತಕ್ಕಂಥದ್ದು ಬೇಡ.
ಅಯ್ಯೋ ನನಗೇನೋ ಆಗೋಗಿದೆ, ಇದಕ್ಕೆ ಪರಿಹಾರ ಅನ್ನೋದೇ ಇಲ್ವಾ, ಇದಕ್ಕೊಂದು ಮಾರ್ಗ ಅನ್ನೋದೇ ಇಲ್ವಾ, ಇದಕ್ಕೊಂದು ಬೇರೆ ರೀತಿ ಆಲೋಚನೆ ಮಾಡಬೇಕು ಅಂದರೆ ಅದಕ್ಕೊಂದು ಧೈರ್ಯ ತುಂಬತಕ್ಕಂಥವ್ರೇ ಇಲ್ವಾ? ಯೋಚನೆ ಮಾಡಬೇಡಿ. ನಿಮ್ಮೆಲ್ಲರಿಗೋಸ್ಕರನೇ ಈ ಶ್ರೀನಿವಾಸ್ ಶರ್ಮಾ ಬಂದಿರತಕ್ಕಂಥದ್ದೇ. ಶ್ರೀನಿವಾಸ್ ಶರ್ಮಾ ಬರೋದ್ರ ಜೊತೆಗೆ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿ ಆಗಬೇಕು. ತಮ್ಮೆಲ್ಲರ ಬೆಟ್ಟದಷ್ಟು ಕಷ್ಟ ಇದ್ರೂ ಕೂಡ ಎಲ್ಲವೂ ಕೂಡ ಪರಿಹಾರ ಆಗಬೇಕು ಅಂತಾನೆ ಶಕ್ತಿಯುತವಾಗಿರತಕ್ಕಂಥ ವನಸಿರೆಯನ್ನು ನಾನು ತಗೊಂಡು ಬಂದಿದ್ದೇನೆ. ಇನ್ನು ಮುಂದೆ ಯಾವುದೇ ರೀತಿ ಭಯ ಬೇಡ. ಆ ವನಸಿರಿ ನಿಮ್ಮ ಜೊತೆ ಇದೆ. ತಾವ್ಯಾರು ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಎಂಥದ್ದೇ ಕಷ್ಟ ಆಗಿರಲಿ, ಎಂಥದ್ದೇ ಸಮಯ ಆಗಿರಲಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ನಿಮಗೆ ಒಂದು ಸತಿ ಆ ಒಂದು ವನಸಿರಿಯನ್ನು ಮನಸ್ಸಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಒಂದು ಸಂಕಲ್ಪವನ್ನು ಮಾಡಿದ್ದೆ ಆದರೆ ಮಾತನಾಡ್ತಕ್ಕಂಥ ವನಸಿರಿ ಕಣ್ಣಾರೆ ನೋಡಿ ತಾವೆಲ್ಲರೂ ಕೂಡ ಅರ್ಥಕೊಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ವನಸಿರಿಯನ್ನು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ತಾವಿನ್ನು ಮುಂದೆ ಯೋಚನೆ ಮಾಡತಕ್ಕಂಥದ್ದು ಬೇಡ. ಈ ಶ್ರೀನಿವಾಸ್ ಶರ್ಮಾ ಇದ್ದಾರೆ ನಿಮ್ಮೆಲ್ಲರಿಗೋಸ್ಕರ. ಈಗ ಬಹಳ ವಿಶೇಷವಾಗಿ ರಾಶಿ ಫಲದತ್ತೂ ಕೂಡ ಗಮನವನ್ನು ಹರಿಸಬೇಕು. ಅದರ ಜೊತೆ ಶ್ರೀರಾಮನವಮಿ, ರಾಮರಿಗೂ ಕೂಡ ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಕೂಡ ಸಲ್ಲಿಸಬೇಕು. ಗುರುಗಳೇ, ಇವತ್ತಿನ ದಿವಸ ರಾಶಿ ಫಲವನ್ನು ತಿಳಿಸ್ಬೇಕು. ಅದರ ಜೊತೆಗೆ ನನಗೂ ಒಂದು ಅವಕಾಶವನ್ನು ಕೊಡಬೇಕು. ನಿಮ್ಮ ಜೊತೆ ಇವತ್ತಿನ ದಿವಸ ರಾಶಿ ಫಲವನ್ನು ನಾನೂ ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮಲ್ಲೊಂದು ಸಣ್ಣ ಮನವಿ. ಶ್ರೀರಾಮರ ಅನುಗ್ರಹ. ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು, ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿತವಾಗಿ ಎಲ್ಲರೂ ತನ್ನ ಮನೆಯ ಒಂದು ವಿಶೇಷವಾಗಿರುವ ಕಾರ್ಯಕ್ರಮ ಅಂತಲೇ ನಂಬಿ ಬೆಳಿಗ್ಗೆ ನನಗಾಗಿ ಸಮಯವನ್ನು 8ರಿಂದ 9ವರೆ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಆಧಾರದಿಂದ ಸ್ವಾಗತಿಸಿದ್ದಾರೆ. ಅವರೆಲ್ಲರಿಗೂ ಯಶಸ್ಸಾಗಬೇಕು. ಹಾಗೆ ಈ ಆಸ್ಥಾನ ಯಾವತ್ತಿಗೂ ಸಹಿತ ಆಸ್ಥಾನಕ್ಕೆ ಧಕ್ಕೆ ಬಾರದಂತೆ ನಡ್ಕೊಂಡು ಶ್ರೀರಾಮಚಂದ್ರರ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ ಅಂತ ಹೇಳ್ತಾ, ಪ್ರತಿಯೊಬ್ಬ ರೈತ ಬಾಂಧವರಿಗೂ, ಪ್ರತಿಯೊಬ್ಬ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲವನ್ನು ಶುರು ಮಾಡೋಣ. ನಿನಗೂ ಒಂದು ಸುವರ್ಣ ಅವಕಾಶದೊಂದಿಗೆ. ಗುರುಗಳೇ, ಒಳ್ಳೆಯದಾಗಲಿ. ಮೊದಲನೇದಾಗಿ ತರ ಪ್ರಾರಂಭ ಮಾಡಿ ಗುರುಗಳೇ, ಅದಾದ್ಮೇಲೆ ಮುಂದಿನ ರಾಶಿ ನಾನು ಹೇಳ್ತೀನಿ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂ ಇವ ವಂದನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತು. ಗೌರೀರ್ಮ್ಯಮಾಯ ಸಲಿಲಾನ್ ಚಕ್ಷದ್ವಿಪದೇಂ ವಿಪದೇಂ ಸಾಂ ಚತುಷ್ಪದೇಂ ಅಷ್ಟಾಪದೇ ನವಪದೇಂ ಬಹುಶೇಂ ಸಹಸ್ರಾಕ್ಷರಂ ಪರಮೇ ವ್ಯೋಮನ್. ಜಾತವೇದಸೇ ಸರ್ವಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾನಾಮೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾನ್ ತಪಸಾ ಜ್ವಲಂತೆ ಮಯೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಆ ತಾಯಿ ಶಾರದೆಯ ಅನುಗ್ರಹ, ಲಲಿತಾ ರಾಜರಾಜೇಶ್ವರಿಯ ಅನುಗ್ರಹ, ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹ, ರಾಮನ ಸದ್ಭಕ್ತನಾದಂಥ ಹನುಮನ ಅನುಗ್ರಹ ನಿನಗಿರಲಿ, ರಾಜ್ಯದ ಜನತೆಗಿರಲಿ. ಇವತ್ತು ಕೇಳುವಂತಹ ರಾಶಿಫಲ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆ ಬೆಳಕಾಗಿ ಯಶಸ್ಸಾಗಿ ನಿಂತುಕೊಳ್ಳಿ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಒಂದಷ್ಟು ಲಾಭ, ಒಂದಷ್ಟು ನಷ್ಟಗಳ ಮಧ್ಯದಲ್ಲಿ ತಾವಿದ್ದೀರಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರ ಗುಣ, ತಾವು ಅಂದುಕೊಂಡಷ್ಟು ಲಾಭವನ್ನು ಸಂಪಾದನೆ ಮಾಡ್ತಕ್ಕಂಥದ್ದೇ. ಎಲ್ಲೋ ಒಂದು ಕಡೆ ಮನಸ್ಸು ಅಸಮಾಧಾನದ ಕಡೆ ದಾಡ್ತಾ ಇದೆ. ಕಾರಣ, ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥವರು ನಿಮ್ಮ ಕೈಯಿಂದ ಈ ಕೆಲಸ ಆಗಲ್ಲ ಎಂಬತಕ್ಕಂಥದ್ರ ಧ್ವನಿ ನೀವು ಆಲಿಸ್ತಾ ಇದ್ದೀರಿ. ಆದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ನಮ್ಮ ನಂಬಿಕೆ, ನಮ್ಮ ಜೀವನ, ಜೊತೆಗೆ ಹಾಕುವ ಹೆಜ್ಜೆ, ಗುರುವಿನ ಮಾರ್ಗದರ್ಶನ, ಇದೆಲ್ಲವೂ ಅರ್ಥಪೂರ್ಣವಾಗಿರಬೇಕು. ಹಾಗಾಗಿ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿಶೇಷವಾದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 12 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಬಹಳ ಅದ್ಭುತಕರವಾದಂತಹ ಕಾಯಕ ನಡೆಯುತ್ತೆ. ಹೆಚ್ಚಿನ ಕೆಲಸಗಳಿದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಿಗ್ಗೆ ಮನೆ ಹೊಸಲು ದಾಟಬೇಕಾದರೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ಅವರ ಆಶೀರ್ವಾದ ಪಡೆದು, ಜೊತೆಗೆ ಏನಾರು ಒಂದಿಷ್ಟು ತಿಂಡಿ ತಿನಿಸನ್ನು ಮಕ್ಕಳು ಕೊಟ್ಟು ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡ್ತಾ ನಂತರ ನೀವು ಆಚೆ ಹೊರಟ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರಿಗೆ ಒಂದು ಎಚ್ಚರಿಕೆಯ ನಡೆ ಏನಪ್ಪ ಅಂದರೆ, ಯಾರೊಂದಿಗೂ ಜಗಳ ಕದನ ಬೇಡ, ಆದಷ್ಟು ಸಮಾಧಾನವಾಗಿರಿ.
ಯಾರು ಏನೇ ಅಂದರೂ ಅಂದವರು, ಆಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು ಆ ಕ್ಷಣಕ್ಕಷ್ಟೇ. ಅದಾದ ನಂತರ ನಿಮ್ಮದೇ ರಾಜ್ಯ. ಹಾಗಾಗಿ ಎಚ್ಚರಿಕೆಯ ನಡೆ ಮೇಷರಾಶಿಯವರಿಗೆ ಇದೊಂದಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನ ಕಾರ್ಯಸಿದ್ಧಿ ಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದು ಇರ್ಬೋದು, ಒಂದಿಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಎಂಬತಕ್ಕಂಥದ್ದು ನಿಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದಿದೆ. ಇಲ್ಲ, ಇವತ್ತಿನ ದಿವಸ ನಾನು ಇಂತೆಲ್ಲ ಕೆಲಸಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ಪೂರ್ವ ನಿಯೋಜಿತವಾಗಿ ತಾವು ಸಂಕಲ್ಪವನ್ನ ಮಾಡಿದ್ರೂ ಕೂಡ ಬೆಳಗ್ಗೆ ಎದ್ದಾಗ್ಲಿಂದ ಏನೋ ಒಂದ್ ಕಡೆ ಆಲಸ್ಯತನ ನಿಮ್ಮನ್ನ ಕಾಡ್ತಾ ಇರತಕ್ಕಂಥದ್ದೇ. ಧೃತಿಗೆಡ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ಶ್ರೀರಾಮನವಮಿ, ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಕಂದು ಬಣ್ಣದ ಗೋಮಾತೆಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಉತ್ತಮ ಅಂತ ಹೇಳ್ತಾ, ಇನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ರಾಶಿ ಫಲವನ್ನ ಪ್ರಾರಂಭವನ್ನ ಮಾಡಿದ್ವಿ. ಗುರುಗಳೇ, ಇನ್ನ ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಖಂಡಿತ ನಾನು ಈಗ ಬಂದಂತಹ ಪ್ರೋಮೋ ನೋಡಿ ನಾನೇ ಮೈಮರ್ತು ಕೂತ್ಕೊಂಡೆ. ಹೌದು, ಎಷ್ಟು ಜನ ಅಭಿಮಾನಿ ದೇವರುಗಳು. ಹೌದು, ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಲಿಕ್ಕಾಗಿ, ಜೊತೆಗೆ ಈ ನಿಮ್ಮ ಆನಂದ್ ಗುರುಜಿಯವರ ಕಾರ್ಯಕ್ರಮ ಅಂದರೆ ಆ ಅಭಿಮಾನ, ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇದೆಯಲ್ಲ, ಅಬ್ಬಾ, ನಾನು ಮುಂದಿನ 7 ಜನ್ಮ ಎತ್ತಿದ್ರು ನಿಮ್ಮ ಋಣನ ಹರಿಸೋಕ್ಕಾಗಲ್ಲ. ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿಯ ಆ ಕಾರ್ಯಕ್ರಮ ಇವತ್ತಿಗೂ ನೆನೆಸ್ಕೊಳ್ತಾರೆ. ಅಲ್ಲಿಗೆ ಬಂದಂಥವ್ರು ಹೇಳ್ತಾರೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮನೂ ಅಷ್ಟೇ ಅದ್ಭುತವಾಗಿದೆ. ಇದೇ ಬರ್ತಕ್ಕಂಥ ಶನಿವಾರ ಅದ್ಭುತವಾದಂಥ ಕಾರ್ಯಕ್ರಮ. ಮೊನ್ನೆ ಅಷ್ಟೇ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿದ್ವಿ. ಇವತ್ತು ಮಾಲೂರಿನಲ್ಲಿ ನಡೆದಂತಹ ಈ ಕಾರ್ಯಕ್ರಮವನ್ನು ನಾಳೆ ಬರ್ತಕ್ಕಂಥ ಶನಿವಾರದಂದು ತಾವು ವೀಕ್ಷಣೆ ಮಾಡ್ತೀರಿ. ಇದಾದ ನಂತರ ಭಾನುವಾರ ಸಮಸ್ಯೆಗೊಂದು ಪರಿಹಾರ, ವನಸಿರಿಯ ಆ ಮಾತಾಡುವ ವನಸಿರಿಯಿಂದ. ಇದು ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಅದು ಹೇಗೆ ಕ್ರಮ ಎಂಬತಕ್ಕಂಥದ್ದನ್ನು ನಾಳೆ ತಿಳಿಸ್ತೀನಿ. ಸಮಯದ ಅಭಾವನೂ ತುಂಬ ಕಡಿಮೆ ಇದೆ ಇವತ್ತು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಶ್ರೀರಾಮಚಂದ್ರನ ಅನುಗ್ರಹ ಇದೆ. ತಾವು ಮಾಡುವಂಥ ಕೆಲಸ ಖಂಡಿತ ಯಶಸ್ಸಿದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿದಂಥ ಒಂದು ಮನಸ್ಥಿತಿ ನಿಮ್ಮದಾಗುತ್ತೆ. ತೃಪ್ತಿಕರವಾದಂತಹ ಬದುಕಿಗೆ ಒಂದು ವಿಶೇಷವಾದಂಥ ನಾಂದಿ ಹಾಡ್ದಂಗಿರುತ್ತೆ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ನೀವು ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ಇವತ್ತು ಮಾಡುವ ಪ್ರತಿಯೊಂದು ಕಾಯಕವನ್ನು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿ. ಒಂದಷ್ಟು ಹೆಸರುಬೇಳೆ ಪಾನಕವನ್ನು ಮಕ್ಕಳಿಗೆ ಕೊಡಿ. ವಯಸ್ಸಾಗಿರ್ತಕ್ಕಂಥ ಹಿರಿಯರೊಂದಿಗೆ ನಮ್ರತೆಯಿಂದ ನಡ್ಕೊಳ್ಳಿ. ಇಷ್ಟು ಮಾತ್ರ ನೀವು ಮಾಡಿದ್ರೆ ಹೆಚ್ಚಿನ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ತಾವು ಮುಂದೆ ಹೋದರೆ ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ತಮ್ಮಲ್ಲಿರ್ತಕ್ಕಂಥ ಆ ಒಂದು ಆಸಕ್ತಿ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಬಹಳ ವೇಗವಾಗಿ ತಾವು ಮುಂದೆ ಬರ್ತೀರಿ. 2 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ಆ ಒಂದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಿಚ್ಚು, ಇಲ್ಲ ಇವತ್ತಿನ ದಿವಸ ನಾನು ಕೆಲಸವನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಳೇಬೇಕು ಎಂಬತಕ್ಕಂಥ ಒಂದು ಆಸಕ್ತಿ 2 ಗಂಟೆ ಆದ ನಂತರ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಕೆಲಸವೇನೋ ಸಾಕ್ತಾ ಇರುತ್ತೆ. ಆದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಏನಪ್ಪಾ ಅಂದ್ರೆ, ಕೆಲಸ ಅದ್ರ ಪಾಡಗದ ಆಗ್ತಾ ಇದೆಯಲ್ಲ, ಆಗತ್ತೆ ಬಿಡು ಎಂಬತಕ್ಕಂಥ ಮನಸ್ಥಿತಿಯನ್ನ ಇಟ್ಕೊಂಡು ಆ ಕೆಲಸವನ್ನೂ ಕೂಡ ಮುಗಿಸ್ತೀರಾ, ಮತ್ತೊಂದು ಕೆಲಸಕ್ಕೆ ಕೈ ಹಾಕ್ತೀರಿ. ಈ ಕಡೆ ಈ ಕೆಲಸವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಳೋದಿಲ್ಲ, ಈ ಕಡೆ ಈ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಳೋದಿಲ್ಲ. ಜೋಪಾನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಇವತ್ತಿನ ದಿವಸ ದೃಢ ಮನಸ್ಸಿನ ಸಂಕಲ್ಪ ಮತ್ತು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಕಬ್ಬಿನ ಹಾಲನ್ನು ಕೊಟ್ಟು ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದು. ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನ ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಗರ್ಜನೆ ಬಹಳ ವಿಶೇಷ. ದಾನ, ಧರ್ಮ, ಪೂಜೆ, ಪುನಸ್ಕಾರ, ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂಥ ರೀತಿ ನಡ್ಕೊಳ್ಳುವಂತಹ ಗುಣ, ಜೊತೆಗೆ ಕಷ್ಟ ಅಂತ ಮನೆ ಬಾಗಿಲಿಗೆ ಬಂದರೆ ಕೈ ಹಿಡಿದು ನಡೆಸುವಂತಹ ಗುಣ ಸಿಂಹರಾಶಿಯವರಿಗಿದೆ. ಸಿಂಹರಾಶಿಯವರಿಗೆ ಒಂದು ಏನಪ್ಪ ಅಂದರೆ, ನೀನೇ ದೊಡ್ಡವನು, ನಿನ್ನಿಂದಲೇ ಸಾಧ್ಯ, ನೀನೇ ಮಾಡಿಕೊಡ್ಬೇಕು ಅಂದಾಗ ಮಾತ್ರ ಅವರ ಮನಸ್ಸು ಉಲ್ಲಾಸದಿಂದ ಏನು ಬೇಕಾದರೂ ಸಾಧ್ಯ. ಹಾಗೆ ಸಿಂಹರಾಶಿಯವರಿಗೆ ಇವತ್ತು ಸಹಿತ ಹಾಗೇ ಇದೆ.
ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಕೇಸರಿ ವಿಳೆದೆಲೆಯನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 4 ಗಂಟೆ 22 ನಿಮಿಷದವರೆಗೂ 4 ಗಂಟೆ 22 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ತಾವು ಏನೇ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ತಗೊಳ್ಳುವ ಪ್ರತಿಯೊಂದು ನಿರ್ಣಯ ಅರ್ಥವಾಗಿರುತ್ತೆ, ಆದರೂ ಸಹಿತ ಎಲ್ಲೋ ಒಂದು ಕಡೆ ಎಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಮಧ್ಯಾಹ್ನಿಕ ಸಮಯ ಮಾತ್ರ ಹೀಗೆ, ಪುನಃ ಸಂಜೆ ಅದು ನಿಮಗೆ ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಸಂಜೆ ಸರಿಸುಮಾರು 6 ಗಂಟೆಯಿಂದ 7 ಗಂಟೆ 22 ನಿಮಿಷದವರೆಗೂ ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರ ಆಗಲಿ, ಅಥವಾ ನೀವು ಅಂದುಕೊಂಡ ಕೆಲಸಗಳಾಗಲಿ ಎಲ್ಲವೂ ಸಹಿತ ಕೈಗೂಡ್ತಕ್ಕಂಥದ್ದೇ. ಅದೃಷ್ಟ ಅಂತಕ್ಕಂಥದ್ದೇ ಹಾಗೆ, ಭಗವಂತ ಕೊಟ್ಟರೆ ಹಾಗೆ, ಭಗವಂತ ಕೊಡಬೇಕು, ಅದು ನಿಮ್ಮ ಜೀವನದ ಕೊನೆ ತನಕ. ಹಾಗೆ ಮನುಷ್ಯ ಕೊಡ್ತಕ್ಕಂಥದ್ದು ಮನೆ ತನಕ. ಹಾಗೆ ಸಿಂಹರಾಶಿಯವರ ನಡೆ ನಡವಳಿಕೆಗಳಲ್ಲಿ ಅದ್ಭುತವಾದಂಥ ಕ್ಷಣವನ್ನು ಇವತ್ತು ತಾವು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿನದ ನಿಮ್ಮ ಫಲಾಫಲಗಳನ್ನು ನೋಡೋದಾದ್ರೆ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದೇ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹದೊಂದಿಗೆ ತಾವು ಕಾರ್ಯಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥದ್ದಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಭೂಮಿಯ ವ್ಯಾಪಾರದ ವಿಚಾರವಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರವಾಗಲಿ, ಹಣಕಾಸಿನ ವಿಚಾರವಾಗಿ ವಿಮರ್ಶೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಚರ್ಚೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಇನ್ನೇನಾದರೂ ವ್ಯವಹರಿಸ್ತಕ್ಕಂಥದ್ದಾಗಲಿ, ಪ್ರತಿಯೊಂದರಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೂ ಕೂಡ ಆದಷ್ಟು ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೂಡ ಕೇಳ್ತಕ್ಕಂಥವ್ರು ಇದ್ದೀರಿ. ಆದರೆ ಅತಿಯಾದ ಆತ್ಮನಂಬಿಕೆ ಬೇಡ, ಓವರ್ ಕಾನ್ಫಿಡೆನ್ಸ್ ಇರ್ತಕ್ಕಂಥದ್ದು ಬೇಡ. ಭಗವಂತ ಅನುಗ್ರಹವನ್ನೇನೋ ಕೊಟ್ಟಿದ್ದಾನೆ, ಆ ಭಗವಂತನ ಪಾದವನ್ನು ಹಿಡಿತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ನಾನು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗತ್ತೆ ಅಂತ ಗುರುಗಳವ್ರು ಹೇಳ್ಬಿಟ್ಟಿದ್ದಾರೆ, ಇನ್ನ ನಿಶ್ಚಿಂತೆ, ಅವ್ರು ಹೇಳಿದ ಮೇಲೆ ಇನ್ನೇನು ಅಂತ ಹೇಳಿ ತಾವು ಕೈಕಟ್ಟಿ ಕೂರ್ತಕ್ಕಂಥದ್ದಲ್ಲ. ನಿಮ್ಮ ಶ್ರಮ ಬಹಳ ಮುಖ್ಯ. ಅದರ ಜೊತೆಗೆ ಕೆಲಸವನ್ನೇನೋ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ, ಅಂತಹ ಅನುಗ್ರಹವನ್ನು ಕೊಟ್ಟಿರ್ತಕ್ಕಂಥ ಭಗವಂತನನ್ನು ಮರಿತಕ್ಕಂಥದ್ದು ಬೇಡ. ಶ್ರೀರಾಮನವಮಿ ಹಬ್ಬ, ತಾವೆಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಸಡಗರ ಸಂಭ್ರಮದಿಂದ ಇದ್ದೀರಿ. ತಾವೂ ಕೂಡ ಮಕ್ಕಳಿಗೆ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ, ದಾರಿಯ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಆಗಾಗ ಮಜ್ಜಿಗೆ, ಪಾನಕ, ಹೆಸರುಬೇಳೆಯನ್ನು ಕೊಟ್ಟು ಶ್ರೀರಾಮಚಂದ್ರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಶ್ರೀರಾಮ ಜಯ ರಾಮ ಜೈ ಸೀತಾರಾಮ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಒಂದಿಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದಿದೆ. ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ. ಚಂದ್ರ ಮನಸ್ಕಾರಕ, ಮನಸ್ಸಲ್ಲಿ ಒಂದು ಕನ್ಫ್ಯೂಷನ್ ಕೊಡ್ತಾನೆ, ಚಂಚಲತೆ ಕೊಡ್ತಾನೆ, ಬೇಕು ಬೇಡಗಳ ಆಸೆಯನ್ನು ಇಡ್ತಾನೆ. ಅದಾದ ನಂತರ ಎಲ್ಲೋ ಒಂದು ಕಡೆ ಕೈಕಟ್ಟಿ ಕೂರುವಂತಹ ಪರಿಸ್ಥಿತಿ ನಿಮಗೆ ಎದುರಾಗಿಬಿಡುತ್ತೆ, ಅದು ರಾಹುವಿನಿಂದ. ಅದಕ್ಕಾಗಿ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಶ್ವೇತವರ್ಣದ ಪುಷ್ಪಗಳಿಂದ ದೇವಿಗೆ ಸಮರ್ಪಣೆ ಮಾಡಿ ಒಂದು 4 ದೀಪಗಳನ್ನು ಹಚ್ಚಿ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ದೀಪ ನಮಸ್ಕಾರ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಆದರೆ ನಾನು ಎಂಬತಕ್ಕಂಥ ಮದ ಇದೆಯಲ್ಲ, ಆ ನಾನು ಎಂಬತಕ್ಕಂಥ ಮದ ಮಾತ್ಸರ್ಯವನ್ನು ದೂರ ಮಾಡಿಕೊಳ್ಬೇಕು. ತುಲಾರಾಶಿಯವರು ತಾಳ್ಮೆಯಿಂದ ವರ್ತನೆ ಮಾಡಿ, ನಗನಗ್ತಾ ಇರಿ. ಹಸನ್ಮುಖಿತನ ಎಲ್ಲಕ್ಕೂ ಸಹಿತ ಉತ್ತರ ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ತುಲಾ ರಾಶಿಯವರೆಗೂ ಕೂಡ ಬಹಳ ವಿಶೇಷವಾಗಿ ರಾಶಿ ಫಲವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನುಳಿದ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಒಂದು ರೀತಿ ಹೇಳೋದಾದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಭೂಮಿಯ ವ್ಯಾಪಾರದ ವಿಚಾರವಾಗಿ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರವಾಗಲಿ, ಅದರ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥ ವಿಚಾರವಾಗಿ ಹೇಳೋದಾದರೆ ಎಲ್ಲೋ ಒಂದು ಕಡೆ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆದಷ್ಟು ಸ್ವಲ್ಪ ಜೋಪಾನ. ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರ ಬಂದರೆ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ. ಪ್ರಸ್ತುತ ನಿಮ್ಮ ಕಾಲಘಟ್ಟಕ್ಕೆ ತಿಳಿಸೋದಾದರೆ ಈ ಕ್ಷಣ ತಾವು ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ, ಯಾವುದೇ ರೀತಿ ಲೋಪದೋಷಗಳಿಲ್ದಿರ. ಆದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ಅದೇ ತೊಂದರೆಗೀಡಾಗ್ತಕ್ಕಂಥದ್ದಿರುತ್ತೆ. ಜೋಪಾನ, ಅಷ್ಟು ಸಮಂಜಸಕರವಾಗಿರತಕ್ಕಂಥದ್ದಲ್ಲ.
ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಗುರು ಹಿರಿಯರ ಅನುಗ್ರಹ ಮಾರ್ಗದರ್ಶನ ಬಹಳ ಮುಖ್ಯ. ಇವತ್ತಿನ ದಿವಸ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡತಕ್ಕಂಥದ್ದಾಗಲಿ, ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥದ್ದಾಗಲಿ, ಅದರ ರೀತಿಯಲ್ಲಿ ಯಾವುದೇ ರೀತಿ ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗಲಿ ಬೇಡ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲೇ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಭೂಮಿಯ ವ್ಯಾಪಾರದ ವಿಚಾರವಾಗಿ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಭೂವರಾಹ ಸ್ವಾಮಿಯನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ಚಿಟಿಕೆ ಅಕ್ಕಿಯನ್ನ ದೃಷ್ಟಿ ತೆಗೆದು ಭೂಮಿ ಮೇಲೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಭೂಮಿ ತಾಯಿಯನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಭೂವರಾಹ ಸ್ವಾಮಿಯನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನ ಲಗ್ನದಲ್ಲಿರ್ತಕ್ಕಂಥ ಗುರು, ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದಲೇ ತಾವು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ದೇವರ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ದೇವರ ಬಗ್ಗೆ ನಾಮ ಸಂಕೀರ್ತನ, ಎಲ್ಲಕ್ಕಿಂತ ಮುಖ್ಯವಾಗಿ ಗುರು ಹಿರಿಯರಲ್ಲಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಹಸನ್ಮುಖಿತನ ಇರತಕ್ಕಂಥದ್ದು. ಕಷ್ಟ ಎಂಬತಕ್ಕಂಥದ್ದು ಆಗಿಂದಾಗಲೇ ಬಂದು ಹೋಗುತ್ತೆ. ಕಷ್ಟ ಶಾಶ್ವತವಲ್ಲ, ಹಾಗೆ ಸುಖವೂ ಸಹಿತ ಸದಾ ನಿಮ್ಮೊಂದಿಗಲ್ಲ. ಏನೇ ಆದರೂ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹಾಗಾಗಿ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನೀವೇನು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರೋ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನ 11:20 3:15 ಅಂತೂ ಭಾಳಷ್ಟು ಅದೃಷ್ಟ ಇರತಕ್ಕಂಥ ಕಾಲ. ಈ ಸಮಯದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಸ್ನೇಹಿತರು, ಬಂಧು ಬಾಂಧವರು ಅಥವಾ ನಿಮ್ಮ ಕುಟುಂಬದ ಹಿರಿಯರು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮ ಆತ್ಮೀಯರು ಇವರೆಲ್ಲರೊಂದಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಇವತ್ತು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ, ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಆರಾಧನೆ ಮಾಡ್ತಾ, ಒಂದೊಂದು ಕೆಲಸಗಳಲ್ಲೂ ಸಹಿತ ರಾಮನಾಮವನ್ನು ಪಠನೆ ಮಾಡ್ತೇನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿರತಕ್ಕಂಥದ್ದಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಅತಿಯಾದ ಆತ್ಮನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಬೇಡ, ಓವರ್ ಕಾನ್ಫಿಡೆನ್ಸ್ ಅಂತ ಇಟ್ಕೊಳ್ತಕ್ಕಂಥದ್ದು ಬೇಡ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಗುರು ಹಿರಿಯರ ಅನುಗ್ರಹದಿಂದ ತಾವು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಗೊಂದು ಗುಪ್ತ ಮಾರ್ಗದರ್ಶನ ಏನಪ್ಪಾ ಅಂದರೆ, ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದ ವಿಚಾರವಾಗ್ಲೂ ಕೂಡ ಆ ಯಾವ ವಿಚಾರಕ್ಕೆ ಕೆಲಸವನ್ನು ಮಾಡ್ತಿರ್ತೀರೋ ಆ ಒಂದು ವಿಚಾರವನ್ನು ನಿಮಗಿನ್ನ ಒಂದು ಮಟ್ಟು ಜಾಸ್ತಿ ಅದರ ಬಗ್ಗೆ ಅರಿವಿರತಕ್ಕಂಥವ್ರು, ಅದರ ಬಗ್ಗೆ ಜ್ಞಾನ ಉಳ್ಳತಕ್ಕಂಥವ್ರು, ಅವರ ಜೊತೆ ಕೂತು ವಿಮರ್ಶೆಯನ್ನು ಮಾಡಿ ಅವರು ಕೊಡ್ತಕ್ಕಂಥ ಒಂದಷ್ಟು ಗುಪ್ತ ಮಾರ್ಗದರ್ಶನಗಳನ್ನು ತಾವು ಮನಸ್ಸಲ್ಲಿಟ್ಕೊಂಡು ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಮನಸ್ಸಿನಲ್ಲಿ ಭಯ ಎಂಬತಕ್ಕಂಥದ್ದು ಇರಬೇಕು. ಆದರೆ ಆ ಭಯ ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ, ಮಾಡತಕ್ಕಂಥ ಕೆಲಸದಲ್ಲಿ ನನ್ನಿಂದ ಯಾವುದೇ ರೀತಿ ಲೋಪದೋಷಗಳಾಗಬಾರ್ದು, ಅಷ್ಟರ ಮಟ್ಟಿಗೆ ಯಾರನ್ನೂ ಕೂಡ ಇನ್ನೊಬ್ರು ಕೈ ತೋರಿಸಿ ಮಾತಾಡದೇ ಇರೋ ರೀತಿ ನಾನು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಭಯ ನಿಮ್ಮಲ್ಲಿರಬೇಕೇ ಹೊರತಾಗಿ ಆ ಕೆಲಸ ನನ್ನಿಂದ ಆಗೋದೇ ಇಲ್ಲ ಎಂಬತಕ್ಕಂಥ ಆ ಒಂದು ಮಿಶ್ರ ಮನಸ್ಥಿತಿಯನ್ನು ದೂರ ಮಾಡಿಕೊಂಡು ಒಳ್ಳೆ ಸಂಕಲ್ಪದಿಂದ ಆ ಭಯವನ್ನು ನಿಮ್ಮ ಮನಸ್ಸಲ್ಲಿಟ್ಕೊಳ್ಳಿ. ನೋಡಿ, ಯಾವ ಭಯ? ನನ್ನ ಮಾಡ್ತಕ್ಕಂಥ ಕೆಲಸದಲ್ಲಿ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗಬಾರ್ದು, ಅದರಿಂದ ನಿಮ್ಮ ಎದುರುಗಡೆ ಇರತಕ್ಕಂಥವ್ರ ಮನಸ್ಥಿತಿ ಯಾವುದೇ ರೀತಿ ಹರ್ಟ್ ಆಗಬಾರ್ದು, ನೋವಾಗಬಾರ್ದು. ಆ ಒಂದು ಭಯವನ್ನು, ಆ ಒಂದು ಮನಸ್ಥಿತಿಯನ್ನು ತಾವು ಮನಸ್ಸಲ್ಲಿಟ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದೆ ಆದರೆ ತಪ್ಪದೇ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಯಾವುದೇ ರೀತಿ ಅಂಜಿಕೆ ಬೇಡ. ಜೈ ಶ್ರೀರಾಮ್. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಲಗ್ನಾಧಿಪತಿ ಇರತಕ್ಕಂಥದ್ದು, ರಾಶ್ಯಾಧಿಪತಿ ಇರತಕ್ಕಂಥದ್ದು, ಅದರಲ್ಲೂ ಪ್ರಸ್ತುತ ಶನಿಯಿಂದ ಉಂಟಾಗ್ತಕ್ಕಂಥ ಒಂದಷ್ಟು ದೋಷಗಳು ಮನಸ್ಸಿಗೆ ಒಂದಿಷ್ಟು ಹರ್ಟ್ ಮಾಡುತ್ತೆ, ಸಮಸ್ಯೆ ನೋವು ಕೊಡುತ್ತೆ. ಎಷ್ಟೇ ಚೆನ್ನಾಗಿರಬೇಕು, ನಾನು ಹೇಗೇ ಇರಬೇಕು, ನನಗೇನು ಬೇಡ ಭಗವಂತ, ಹಾಸಿಗೆ ಇದ್ದಷ್ಟು ಕಾಲ್ಚಚಣ ಅಂದರೆ ಬೃಹತ್ ಮಟ್ಟದ ಆಸೆ ಆಕಾಂಕ್ಷೆಗಳನ್ನು ಕಣ್ಣು ಮುಂದೆ ತಂದಿಡ್ತಾರೆ. ಯಾರಿಂದ ದೂರ ಇರಬೇಕು, ವ್ಯಕ್ತಿ ಸರಿಯಿಲ್ಲ ಅಂದರೆ ಆ ವ್ಯಕ್ತಿಯೊಂದಿಗೆ ಸ್ನೇಹವನ್ನು ಬೆಳೆಸ್ತಾನೆ. ಯಾವುದು ಮಾಡಿದ್ರೆ ತಪ್ಪಾಗುತ್ತೆ ಅಂತಕ್ಕಂಥದ್ದು ಚಿಂತನೆಯಿಂದ ನಾವು ಭಯಭೀತರಾಗಿ ಒಂದು ಕಡೆಗೆ ನಿಂತುಕೊಂಡ್ರೆ ಅಲ್ಲಿ ಪುನಃ ಇನ್ನೇನೋ ಒಂದು ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ಅದನ್ನು ಸಭೆ ಸಮಾರಂಭಗಳಲ್ಲಿ ನಮ್ಮನ್ನು ಮುಂದೆ ತಳ್ಳುವಂಥ ರೀತಿ ಮಾಡ್ತಾನೆ. ಇದೆಲ್ಲವೂ ಶನಿಯಿಂದ ಉಂಟಾಗ್ತಕ್ಕಂಥದ್ದು. ಆದರೆ ಸಮಸ್ಯೆ ಅಂತಕ್ಕಂಥದ್ದು ಬೆಟ್ಟದಷ್ಟಿದ್ರೂ ಪರಿಹಾರ ಎಂಬತಕ್ಕಂಥದ್ದನ್ನು ಅವನ ಪಾದದಲ್ಲೇ ಇರುತ್ತೆ. ಹಾಗಾಗಿ
ಶ್ರದ್ಧಾಭಕ್ತಿಯಿಂದ ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರವ ಪಠನೆ ಮಾಡಿದ್ದೆ ಆದರೆ ಕುಂಭರಾಶಿಯವರು ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಒಂದು ದೇವಿ ಆರಾಧನೆ ಮಾತ್ರ ತಪ್ಪದಿರ ಮಾಡಬೇಕು. ಪ್ರತಿ ಕ್ಷಣ ಪ್ರತಿ ಉಸಿರಿನ ಕಣಕಣಗಳಲ್ಲೂ ಸಹಿತ ದೇವಿಯನ್ನು ಆರಾಧನೆ ಮಾಡ್ತಾ ನಿಮ್ಮ ಗ್ರಾಮ ದೇವತೆ, ನಿಮ್ಮ ಕುಲದೇವರು, ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದೆಜ್ಜೆ ನೀವು ಮುಂದೆ ಹಾಕಿದ್ದಾದರೂ ಸಹಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮುಂದಿನ ರಾಶಿ, ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಮೀನರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಥಿತಿ ಇವತ್ತಿನ ದಿವಸ ಹೇಗಿರುತ್ತಪ್ಪ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಮನಸ್ಥಿತಿ ಇವತ್ತು ನಾನು ಅಂದ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಸಿದ್ಧಿ ಆಗಬೇಕು, ನಾನು ಶ್ರಮಪಟ್ಟಾದರೂ ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಛಲ ಇವತ್ತಿನ ದಿವಸ ರಾಮರ ಅನುಗ್ರಹದಿಂದ ನಿಮ್ಮಲ್ಲಿ ಸಾಕಷ್ಟು ಇದೆ. ಆದರೆ ಆ ಒಂದು ಅನುಗ್ರಹ ಇದೆ, ಆ ಒಂದು ಛಲ ಇದೆ, ಆ ಛಲವನ್ನು ತಾವು ಮನಸ್ಸಲ್ಲೇ ಇಟ್ಕೊಂಡಿದ್ದರೆ ಹೊರತಾಗಿ ಕಾರ್ಯಗತಕ್ಕೆ ಬರೋದಿಲ್ಲ. ಇನ್ನೇನು ಕೆಲಸ ಪ್ರಾರಂಭವನ್ನು ಮಾಡಬೇಕು, ಮಾಡಿದ್ರೆ ಆಯ್ತು ಬಿಡು, ಇವತ್ತಲ್ಲ ನಾಳೆ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದೇ ಅಲ್ವಾ, ನಾಳೆ ಮಾಡೋಣ ಬಿಡು, ನಾಳಿದ್ದು ಮಾಡೋಣ ಬಿಡು ಎಂಬತಕ್ಕಂಥ ಮನಸ್ಥಿತಿ ಇವತ್ತು ನಿಮ್ಮನ್ನು ಸಾಕಷ್ಟು ಬಾಧಿಸ್ತಕ್ಕಂಥದ್ದಿರುತ್ತೆ. ಮಾರ್ಗ ಮಧ್ಯದಲ್ಲಿ ಬಹಳ ಜೋಪಾನ, ವಾಹನವನ್ನು ಚಲಿಸಬೇಕಾದ್ರೆ ಬಹಳ ಜೋಪಾನ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಆದಷ್ಟು ನಿಮ್ಮ ಕಣ್ಣನ್ನು ಆಕಾಶಕ್ಕೆ ನೋಡೋದಕ್ಕಿಂತ ಎದುರುಗಡೆ ಏನಾಗತ್ತೆ, ಎದುರುಗಡೆ ಏನು ನಡೀತಾ ಇದೆ ಎಂಬದ್ರ ಬಗ್ಗೆ ಆಲೋಚನೆ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹೌದು, ತಾವು ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳೇಬೇಕು, ಅಂದುಕೊಂಡಿರ್ತಕ್ಕಂಥ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗಬೇಕು. ಆದರೆ ಪ್ರಸ್ತುತ ಇರತಕ್ಕಂಥ ಪರಿಸ್ಥಿತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಶ್ರೀರಾಮಚಂದ್ರನ ಅನುಗ್ರಹ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೇಕಾಗಿರ್ತಕ್ಕಂಥದ್ದಿದೆ. ಪ್ರಭು ರಾಮಚಂದ್ರನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಶ್ರೀರಾಮ ಜಯ ರಾಮ ಜೈ ಸೀತಾರಾಮ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇನ್ನು 12 ರಾಶಿಗಳನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಶ್ರೀರಾಮಚಂದ್ರನಿಗೆ ಅದ್ಭುತವಾಗಿರತಕ್ಕಂಥ ಪೂಜಾನುಷ್ಠಾನವನ್ನು ನಡೆಸ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ತದೇಕಚಿತ್ತದಿಂದ ಇದೇ ರೀತಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್. ಶ್ರೀರಾಮನವಮಿ ಹಬ್ಬದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮದ ಕಡೆಯ ಭಾಗ ಈಗಾಗಲೇ ಬಂದಿದೆ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಇಷ್ಟು ಹೊತ್ತಿನವರೆಗೂ ಕೂಡ ಗುರುಗಳೇ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ರಿ. ರಾಶಿ ಫಲವಂತೂ ಬಹಳ ಚೆನ್ನಾಗಿ ನಡೆದುಕೊಂಡು ಬಂತು. ನನಗಂತೂ ಬಹಳ ಸಂತೋಷ ಆಯಿತು. ಒಂದು ಅದ್ಭುತ ಅವಕಾಶವನ್ನು ತಾವು ಕೊಟ್ರಿ. ಇನ್ನು ಕಾರ್ಯಕ್ರಮದ ಕಡೆಯ ಭಾಗ, ರಾಮನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು ಗುರುಗಳು. ಅವಕಾಶಗಳು ಯಾರು ಕೊಡೋದಿಲ್ಲ. ಅವಕಾಶ ಕೊಡಬೇಕಾದ್ರೆ ನಿನ್ನೊಳಗೆ ಒಂದು ವಿದ್ವತ್ತನ್ನು ನೀನು ತೋರಿಸಿದ್ರೆ ಮಾತ್ರ, ನಾನು ಅದಕ್ಕೆ ಅರ್ಹನು ಅಂತ ಹೇಳಿಕೊಂಡ್ರೆ ಮಾತ್ರ ಆಗ ಒಂದು ಅವಕಾಶ ಸಿಗ್ತಕ್ಕಂಥದ್ದು. ಆ ಅವಕಾಶ ಸಿಕ್ಕಿದೆ ನೋಡಿ. ನಿಮ್ಮ ಆಸ್ಥಾನದಲ್ಲಿ ಕೂತು ಒಂದಷ್ಟು ಜವಾಬ್ದಾರಿ ಕಾಯಕ ಮಾಡುವಾಗ ಹರೀಶನ ಮರೆತು ಬಿಟ್ರಲ್ಲ ಗುರುಗಳೇ, ಕ್ಷಮಿಸಿ. ಅದು ನಿಮ್ಮಿಂದಲೇ ಆಗಬೇಕಾಗಿತ್ತು. ಅಂದರೆ ಈ ಆಸ್ಥಾನ ಬೆಂಕಿಯ ಥರ. ಇದರ ಮೇಲೆ ಕೂತಾಗ ಎಲ್ಲವನ್ನೂ ನ್ಯಾಯ ಒದಗಿಸ್ಕೊಡ್ಬೇಕು. ಎಲ್ಲಕ್ಕೂ ನಾವು ಮನ್ನಣೆ ಕೊಡಬೇಕು. ಯಾವುದನ್ನು ಸಹಿತ ನಾವು ಇನ್ನೊಂದು ಕಣ್ಣಲ್ಲಿ ನೋಡಬಾರ್ದು. ಅದರಿಂದ ತಪ್ಪು ಇನ್ನು ಮುಂದೆ ಹೀಗೆ ಆಗಬಾರ್ದು. ಹರೀಶನ್ನು ಸ್ವಾಗತ ಮಾಡಿ. ಇನ್ನು ಮಹರ್ಷಿ ವಾಣಿಯ ಕಾರ್ಯಕ್ರಮಕ್ಕೆ, ಶ್ರೀರಾಮನವಮಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಕ್ಕೆ ಗಾಂಧಿ ಬಜಾರ್ನಲ್ಲಿ ಬಹಳ ವಿಶೇಷವಾಗಿ ಶಿವಶಂಕರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಹರೀಶ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹರೀಶ್ ಅವರು ಅನ್ನೋದಕ್ಕಿಂತ ನಮ್ಮ ಹರೀಶ್ ಅಣ್ಣ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀನಿ. ಆಗಲೇ ನಮ್ಮ ತಲೆ ಮೇಲೆ ನೆರಳು ಸಿಗೋದು. ಹೌದು ಗುರುಗಳೇ. ಯಾವತ್ತೂ ಹತ್ತೋ ಮೆಟ್ಟಲನ್ನ ಮರಿಬಾರ್ದು. ಹೌದು ಗುರುಗಳೇ. ಹಾಗೆ ಜನ್ಮ ಕೊಟ್ಟ ತಂದೆ ತಾಯಿನ ಮರಿಬಾರ್ದು. ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳನ್ನು ಯಾವತ್ತೂ ಯಾವ ಕಾರಣಕ್ಕೂ ಮರೆಯುವಂಥದ್ದಲ್ಲ. ಹೌದು. ಹಾಗೆ ಹಸಿದಾಗ ಅನ್ನ ಕೊಡ್ತಾನಲ್ಲ ರೈತ, ಆ ರೈತನ ಮರಿಬಾರ್ದು. ನೆಮ್ಮದಿ ಸುಖ ಸಂತೋಷವಾಗಿರ್ತಕ್ಕಂಥ ಈ ನೆಲದಲ್ಲಿ ವಾಸ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧನ ಮರಿಬಾರ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ಅನುಗ್ರಹ ಸಿಗಲಿ. ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ಪೂಜಾ ಅನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ರಾಮಾಯ ನಮಃ, ಓಂ ರಾಮಚಂದ್ರಾಯ ನಮಃ, ಓಂ ನಾಗೀವಲೋಚನಾಯ ನಮಃ, ರಘುಪುಂಗವಾಯ ನಮಃ, ಜಾನಕಿ ವಲ್ಲಭಾಯ ನಮಃ, ಸೀತಾಮಿತ್ರಾಯ ನಮಃ, ಜಿತೇಂದ್ರಿಯಾಯ ನಮಃ, ಓಂ ಮಹಾರೂಪಾಯ ನಮಃ, ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮನೋಜನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ವೇದನಾಯ